ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್‌ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಂಡ್ ಯಾವುದೇ ವಿಡಿಯೋ ಮಿಸ್ ಆದ್ರೂ ಪರವಾಗಿಲ್ಲ. ಕುಜನ ವಿಡಿಯೋ ಮಾತ್ರ ಮಿಸ್ ಮಾಡೋದಿಲ್ಲ. ಯಾಕೆ ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾನೆಟ್ ಟ್ರಾನ್ಸಿಟ್ ಅಲ್ಲಿ ರಾಹು, ಕೇತು, ಶನಿ, ಗುರು ಹಾಗೆ ಕುಜ. ಯಾಕೆ ಅಂದ್ರೆ ಕುಜ ಯೂಶಲಿ 1.5 ಮಂತ್‌ಗೆ ಒಂದ್ಸರಿ ಅವರು ಟ್ರಾನ್ಸಿಟ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ಈ ಬಾರಿ ಒಟ್ಟು 43 ದಿನಗಳ ಕಾಲ ಅವರು ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಸೊ ಟ್ರಾನ್ಸಿಟ್ ಅಲ್ಲಿ ಏನೇನ್ ಬದಲಾವಣೆ ಇದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ಸೊ ಅದಾದ್ಮೇಲೆ ಇದೊಂದು ಖುಷಿ ವಿಚಾರ ಏನು ಅಂದ್ರೆ 31ನೇ ತಾರೀಕು ಬುಧ ಕೂಡ ಸೊ ಟ್ರಾನ್ಸಿಟ್ ಆಗ್ತಾ ಇದ್ದಾರೆ. ಅದಾದ ನಂತರ ನಮ್ಗೆ 1ನೇ ತಾರೀಕಿಂದ ಗುರು ಕಂಬಸ್ತು ಬಿಡ್ತಾ ಇದ್ದಾರೆ. ಸೊ ಗುರು ಕಂಪ್ಲೀಟ್ ಆಗಿ ಅವರ ಒಂದು ಪೂರ್ತಿ ಫಲನ ಕೊಡ್ಲಿಕ್ಕೆ ಈಗ ರೆಡಿ ಇದ್ದಾರೆ. ಹಾಗೆ ಜೂನ್ ಮಂತ್ ತುಂಬಾನೇ ವಿಶೇಷ. ಯಾಕೆ ಅಂತ ಹೇಳಿದ್ರೆ ಜೂನ್ 30ನೇ ತಾರೀಕು ಶನಿ ರೆಟ್ರೋಗ್ರೇಡ್ ಆಗ್ತಾ ಇದ್ದಾರೆ. ಸೊ ದ ಮೋಸ್ಟ್ ಬ್ಯೂಟಿಫುಲ್ ಮಂತ್ ಅಂತಾನೆ ಹೇಳಬಹುದು. ನಿಮ್ಗೆ ಶನಿ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಸೊ ಬಟ್ ಈಗ ನೀವು ಕುಜನ ವಿಡಿಯೋನ ಎಕ್ಸ್‌ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ನೋಡಿ ಟ್ರಾನ್ಸಿಟ್ ತುಂಬಾ ಇಂಪ್ಯಾಕ್ಟ್ ಬೀರುತ್ತೆ. ಸೊ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಟ್ರಾನ್ಸಿಟ್ ಅದೇನು ಅಷ್ಟೊಂದು ಜಸ್ಟ್ 30% ಅಂತ ಹೇಳಿ. ಒಂದು ಒಳ್ಳೆ ವಿಚಾರ ಆಗಕ್ಕೆ 35% ತುಂಬಾನೇ ಮುಖ್ಯ. ಹಾಗೆ ಕೆಟ್ಟ ವಿಚಾರ ನಡೀಲಿಕ್ಕೂ ಅದೇನೆ ಮುಖ್ಯ. ಸೊ ನಿಮ್ಗೆ ಯಾರಿಗೆ ಲಗ್ನಗಳು ಗೊತ್ತಿದೆ ದಯವಿಟ್ಟು ಲಗ್ನಗಳ ಪ್ರಕಾರ ನೋಡ್ಕೊಳ್ಳಿ. ಇಲ್ಲ ಮೇಡಮ್ ಲಗ್ನ ಗೊತ್ತಿಲ್ಲ ಅಂತ ಹೇಳಿದ್ರೆ ರಾಶಿ ಪ್ರಕಾರ ನೋಡ್ಕೊಳ್ಳಿ. ಬಟ್ ಲಗ್ನ, ರಾಶಿ 2 ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಟ್ರಾನ್ಸಿಟ್. ಹಾಗಾಗಿ ಮೊದಲನೇದಾಗಿ ದಶ ಇರ್ಬೇಕು. ಸೊ ದಶ ಕುಜ ಭುಕ್ತಿ ಇದ್ಯಾವ್ದು ಇಲ್ಲ ಅಂತಂದ್ರೂ ಪರವಾಗಿಲ್ಲ. ನಿಮ್ಮ ದಶದ ಅಧಿಪತಿ ಕುಜನ ನಕ್ಷತ್ರಗಳಿಗೆ ಚಿತ್ತ, ಧನಿಷ್ಠ, ಮೃಗಶಿರ. ಸೊ ಈ ನಕ್ಷತ್ರಗಳಲ್ಲಿ ಏನಾದ್ರೂ ಕೂತಿದ್ರೆ ಸೊ ಖಂಡಿತ ನೀವು ಈ ಒಂದು ಟ್ರಾನ್ಸಿಟ್ ನ ನೋಡ್ಕೋಬೇಕಾಗುತ್ತೆ. ಸಡನ್ ಈವೆಂಟ್ಸ್ ಗಳ ನಡೆಯುತ್ತೆ. ಸೊ ಬನ್ನಿ ಡೇಟ್ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ನೋಡಿ. ಜೂನ್ 1ನೇ ತಾರೀಕಿಂದ ಹಿಡಿದು ಜುಲೈ 12ನೇ ತಾರೀಕುವರೆಗೂ. ಸೊ ಜುಲೈ 12ನೇ ತಾರೀಕುವರೆಗೂ ನಮ್ಗೆ ಈ ಪ್ಲಾನೆಟ್ ಇಲ್ಲೇ ಇರುತ್ತೆ. ಈ ಬಾರಿ ವಿಶೇಷ ಏನು ಅಂತ ಹೇಳಿದ್ರೆ ಓನ್ ಹೌಸ್. ಸೊ ಯಾರಿಗೇ ಆಗ್ಲಿ ಅವರ ಸ್ವಂತ ಮನೆಗೆ ಬಂದಾಗ ಏನಾಗುತ್ತೆ ಪವರ್ ಜಾಸ್ತಿ ಆಗುತ್ತೆ. ಸೊ ಹಾಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಅಂಡ್ ಇನ್ನೊಂದು ವಿಚಾರ ನಿಮ್ಗೆ ನೆನಪಿರ್ಲಿ, ಕುಜ ಯಾವಾಗ್ಲೂನು ಡಿಫ್ರೆಂಟ್ ಆಗಿ ಸೊ ಆಸ್ಪೆಕ್ಟ್ ನ ಮಾಡ್ತಾನೆ. ಏನೇನ್ ಆಸ್ಪೆಕ್ಟ್ ನ ಮಾಡ್ತಾನೆ? ಸೊ ಅವನ 4ನೇ ದೃಷ್ಟಿ, ಅವನ 7ನೇ ದೃಷ್ಟಿ, ಹಾಗೆ ಅವನ 8ನೇ ದೃಷ್ಟಿ. ಇದು ಸ್ಪೆಷಲ್ ಇವ್ರಿಗೆ. ಯಾರಿಗೆ? ಕುಜ ಗ್ರಹಕ್ಕಿರುವಂತಹ ಒಂದು ಸ್ಪೆಷಲ್ ಪವರ್ ಅಂತಾನೆ ಹೇಳಬಹುದು. ಹಾಗಾಗಿ ಕುಜ ಎಲ್ಲಿ ಕೂತ್ಕೊಂತಾನೋ ಅಲ್ಲಿಂದ 4, 7, 8 ಸೊ ಈ ಒಂದು ದೃಷ್ಟಿಗಳು ತುಂಬಾನೇ ಮುಖ್ಯ. ಈಗ ಸೊ ಮೇನ್ ನೀವು ಯಾರು ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ಯಾವುದೇ ಭಯ ಪಡುವಂತ ವಿಷಯ ಅಲ್ವೇ ಅಲ್ಲ. ಬಟ್ ಜಸ್ಟ್ ಬಿ ಕೇರ್ಫುಲ್. ಜಸ್ಟ್ ಬಿ ಕೇರ್ಫುಲ್. ನಾನು ಹೆವಿ ಬಿ ಕೇರ್ಫುಲ್ ಹೇಳ್ತಾ ಇಲ್ಲ. ಜಸ್ಟ್ ಬಿ ಕೇರ್ಫುಲ್. ಯಾರ್ಯಾರು ಅಂತ ಹೇಳಿದ್ರೆ ಮೇಷ ರಾಶಿಯಲ್ಲಿ ಯಾರಿಗೆ ಕೇತು ಇದೆ, ಕರ್ಕಾಟಕ ರಾಶಿಯಲ್ಲಿ ಯಾರಿಗೆ ಕೇತು ಇದೆ, ನಿಮ್ಮ ಜನ್ಮ ಜಾತಕದಲ್ಲಿ ಅಥವಾ ಈಗ ಟ್ರಾನ್ಸಿಟ್ ಏನ್ ನಡೀತಿದೆ. ನೆಕ್ಸ್ಟ್ ವೃಶ್ಚಿಕದಲ್ಲಿ ಕೇತು. ಯಾರ್ಯಾರಿಗೆ ಜನ್ಮ ಜಾತಕದಲ್ಲಿ ಈ 4 ಪ್ಲೇಸ್ಗಳಲ್ಲಿ ಕೇತು ಇದೆಯೋ ನೀವುಗಳು ಅಲರ್ಟ್ ಆಗಿರ್ಲೇಬೇಕು. ಯಾವ ವಿಚಾರಕ್ಕೆ? ಎಲ್ಲಾ ವಿಚಾರವಾಗಿನೂ ಅಲರ್ಟ್ ಆಗಿರಿ. ಇಲ್ಲ ಅಂದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗುತ್ತೆ. ಸೊ ಕುಜ ಅಂದ್ರೆ ಯಾರು? ಕುಜ ಅಂತ ಹೇಳಿದ್ರೆ ಸ್ಪೀಡ್, ಬೆಸ್ಟ್ ಫ್ರೆಂಡ್, ಫೈರಿ ಪ್ಲಾನೆಟ್. ಸೊ ಅಗ್ರೆಸಿವ್ನೆಸ್, ಬ್ಲಡ್, ರಕ್ತಚಂದನ, ಕೆಂಪು, ಹಾಗೆ ಮಿಲಿಟರಿ ಆಗಿರಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಪರೇಷನ್ಸ್, ಎಲ್ಲ ಆಪರೇಷನ್ಸ್, ಕಟಿಂಗ್ಸ್. ಸೊ ಇದೆಲ್ಲದಕ್ಕೂ ಕುಜ ಬೇಕೇ ಬೇಕು. ಆದ್ರೆ ಈ ಬಾರಿ ಏನಪ್ಪಾ ಅಂತ ಹೇಳಿದ್ರೆ ಓನ್ ಹೌಸ್ ಅಲ್ಲಿ ಕೂತ್ಕೋತಾ ಇದ್ದಾನೆ ಮೇಷರಾಶಿ ಸ್ವಂತ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಡಬಲ್ ಪವರ್ ಜಾಸ್ತಿ. ಸೊ ಬನ್ನಿ ಇಷ್ಟು ದಿವಸ ಒಂದೇ ತರ ಇರುತ್ತಾ? ಡೆಫಿನೆಟ್ ಆಗಿಲ್ಲ. ಸೊ ಇಲ್ಲಿ ನಮ್ಗೆ ಒಟ್ಟು ಎಷ್ಟು ದಿವಸ? 43 ದಿವಸ ಇದೆ. ಸೊ 12 ದಿವಸ ಡಿಫ್ರೆಂಟ್ ಆಗಿರುತ್ತೆ. ಅಥವಾ 13 ದಿವಸ ಒಂದೊಂದ್ ತರ ನಮ್ಗೆ ಫಲಗಳನ್ನ ಕೊಡುತ್ತೆ. ಯಾಕೆ ಹೇಳಿ? ಅಲ್ಲಿ ಇರೋದು 3 ನಕ್ಷತ್ರ. ಅಶ್ವಿನಿ, ಭರಣಿ, ಕೃತಿಕ. ಅಶ್ವಿನಿನಲ್ಲಿರುವಾಗ ಒಂಥರ ರಿಸಲ್ಟ್ ಕೊಡುತ್ತೆ, ಭರಣಿನಲ್ಲಿರುವಾಗ ಒಂಥರ ರಿಸಲ್ಟ್, ಮತ್ತೆ ಕೃತಿಕಾದಲ್ಲಿರುವಾಗ ಒಂಥರ ರಿಸಲ್ಟ್ ಕೊಡುತ್ತೆ. 13 ದಿವಸ ಒಂದೊಂದ್ ತರ ರಿಸಲ್ಟ್ ಬರುತ್ತೆ ನಮ್ಗೆ.
ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್. ಸೊ ಈಗ ಬನ್ನಿ, ನಾನು ಆಲ್ರೆಡಿ ಹೇಳಿದ್ದೀನಿ ಯಾರು ಅಲರ್ಟ್ ಆಗಿರ್ಬೇಕು ಅಂತ ಹೇಳಿ, ಅದ್ ನೀವು ನೋಡಿದ್ದೀರಾ. ಓಕೆ, ಇಲ್ಲಿ ಬೇರೆ ಗ್ರಹಗಳಿದ್ರೆ ಬೇರೆ ಫಲ, ಬಟ್ ನಾನು ಜಸ್ಟ್ ಮೆನ್ಷನ್ ಮಾಡಿರೋದು ಕೇತು, ಬಿಕಾಸ್ ಕೇತು ಇಸ್ ದ ಕಥಿಂಗ್ ಕಾರಕ. ಸೊ ಹೆಡ್ಲೆಸ್ ಪ್ಲಾನೆಟ್ ಆಗಿರೋದ್ರಿಂದ, ಮೋಕ್ಷ ಪ್ಲಾನೆಟ್ ಆಗಿರೋದ್ರಿಂದ ಅದನ್ನ ನಾವು ನೋಡ್ಕೊಳ್ಳೇಬೇಕು. ಈಗ ಮೇಷ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಲಗ್ನಾಧಿಪತಿ ಲಗ್ನದಲ್ಲೇ, ಹಾಗೆ ಅಷ್ಟಮಾಧಿಪತಿ ಕೂಡ ಲಗ್ನದಲ್ಲೇ. ಸೊ ಇಲ್ಲಿ ಇವ್ರಿಗೆ 50-50 ಅಂತ ಹೇಳ್ಬೋದು. 50-50 ಈ ಲಗ್ನದಲ್ಲಿ ಈ ಬಾರಿ ಮಾತ್ರ. ಯಾರಿಗೆ? ಮೇಷ ಲಗ್ನದವರಿಗೆ. ಮೇಷ ಲಗ್ನದವರಿಗೆ ಯಾವ ವಿಚಾರವಾಗಿ? ಸೊ ಹೆಲ್ತ್ ವಿಚಾರ ಆಗಿರ್ಬೋದು, ಬಿಸ್ನೆಸ್ ವಿಚಾರ ಆಗಿರಬಹುದು, ಅಥವಾ ಪ್ರಾಪರ್ಟಿ ರಿಲೇಟೆಡ್, ಮದರ್ ಹೆಲ್ತ್ ರಿಲೇಟೆಡ್, ಬೇಸಿಕ್ ಎಜುಕೇಶನ್ ಆಗಿರಬಹುದು. ಸೊ ಎಲ್ಲಾ ವಿಚಾರದಲ್ಲಿ 50-50 ಇದೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಸಡನ್ ಆಗಿ ಪ್ರಾಪರ್ಟಿ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಬರೋ ಸಾಧ್ಯತೆ ಇದೆ, ಅಥವಾ ಇಲ್ಲಿ ತನಕ ನಿಮಗೆ ಗೊತ್ತಿಲ್ಲ, ರಿಜಿಸ್ಟ್ರೇಷನ್ ವರ್ಗೂ ಹೋಗಿದೆ, ಈ ಒಂದು ಮೂಮೆಂಟ್ ಅಲ್ಲಿ ನಿಮ್ಮ ಒಂದು ಪ್ರಾಪರ್ಟಿ ಹೋಲ್ಡ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಜಸ್ಟ್ ಬಿ ಕೇರ್ಫುಲ್. ಹೆಲ್ತ್ ಸ್ವಲ್ಪ ಮಟ್ಟಿಗೆ ನೋಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, 4ನೇ ದೃಷ್ಟಿ ನಿಮ್ಮ 4ನೇ ಮನೆ ಮೇಲೆ ಬೀಳ್ತಾ ಇದೆ, ಅದು ನೀಚ. ಬಿಕಾಸ್ ಕುಜ ಅಲ್ಲಿ ನೀಚ ಅಲ್ವಾ. ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ, ಅಥವಾ ನೀವು ಕೊಳ್ಳುವಂತಹ ಸೈಟು ವಾಸ್ತು ಇಲ್ಲದೆ ಸಿಗಬಹುದು, ಅಥವಾ ಅದು ಆಲ್ರೆಡಿ ಬೇರೆ 2-3 ಜನಕ್ಕೆ ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ ಲೋನ್ ಇರ್ಬೋದು. ಸೊ ಈ ತರ ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ಅಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನ ಪರ್ಚೇಸ್ ಮಾಡುವಾಗ ಅಲ್ಲಿ ನಿಮ್ಗೆ ಇಶ್ಯೂಸ್ ಆಗೋ ಸಾಧ್ಯತೆ ಇದೆ. ಜಸ್ಟ್ ಬಿ ಕೇರ್ಫುಲ್. ನೆಕ್ಸ್ಟ್, ವೃಷಭ ಲಗ್ನದವರಿಗೆ ಹೇಗಿದೆ ಅಂತ ನೋಡೋಣ. ಸೊ ಸೆಲ್ಫ್ ಎಫರ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಥವಾ ನಿಮ್ಮ ಒಂದು ಕಮ್ಯುನಿಕೇಶನ್ ಏನಾಗುತ್ತೆ ಅಂತ ಹೇಳಿದ್ರೆ ರಫ್ ಆಗ್ಬೋದು. ಆಪೋಸಿಟ್ ಪರ್ಸನ್ಸ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ತುಂಬಾ ರಫ್ ಆಗಿ ಮಾತಾಡ್ತಾ ಇದ್ದಾರೆ, ಅಥವಾ ಹರ್ಟ್ ಆಗುತ್ತೆ. ಸೊ ಈ ತರ ಒಂದು ಮಾತುಕತೆ ಬರ್ಬೋದು. ಅದರಲ್ಲಿ ಸ್ಟಾರ್ಟಿಂಗ್ 13 ದಿವಸ ಸ್ವಲ್ಪ ಹೆಲ್ತ್ ಸ್ವಲ್ಪ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ನಿಮ್ಮ 6ನೇ ಮನೆ ಮೇಲೆ ಕೂಡ ಅವರು ದೃಷ್ಟಿ ಇರೋದ್ರಿಂದ. ಹಾಗೆ ಎಜುಕೇಶನ್ ಅಲ್ಲಿ ಡೆಫಿನೆಟ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಇರೋವರೆಗೆ ಇದು ಪ್ಲಸ್ ಇದೆ. ಅದರ್ವೈಸ್ ರೆಗ್ಯುಲರ್ ನಾರ್ಮಲ್ ಬೇಸಿಕ್ ಇಂದ ಹೈಯರ್ ಎಜುಕೇಶನ್ ವರ್ಗೂ ಅಷ್ಟೊಂದು ಒಳ್ಳೆ ಟೈಮ್ ಅಲ್ಲ ಕುಜ ಅಂತ ಹೇಳಿದ್ರೆ. ಸೊ ಹಾಗಾಗಿ ನಾವು ನೋಡ್ಕೋಬೇಕು. ನೀವ್ ಹೇಳ್ಬೋದು ಸಿವಿಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅಥವಾ ಸೊ ಇಂಜಿನಿಯರ್ಗೆ ಸಂಬಂಧಪಟ್ಟಾಗೆ ಚೆನ್ನಾಗಿರುತ್ತಲ್ವಾ ಮೇಡಮ್ ಅಂತ ಹೇಳಿ. ಸೊ ಈಗ ಎಕ್ಸಾಮ್ಸ್ ಇದ್ರೆ ಓಕೆ, ಎಕ್ಸಾಮ್ಸ್ ಇಲ್ಲ ಅಂತ ಹೇಳಿದ್ರೆ ಸೊ ಹಾಗಾಗಿ ನಾವು ನೋಡ್ಕೋಬೇಕು. ಸೊ ನೆಕ್ಸ್ಟ್, ನಿಮ್ಮ ಮ್ಯಾರೇಜ್ ಅಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದಕ್ಕೆ ಹೇಳಿದ್ದು ಮಾತೊಂದು ನಾವು ಕಡಿಮೆ ಮಾಡ್ಕೊಂಡಾಗ ಅಲ್ಲಿ ಬರೋ ಅಷ್ಟು ಪ್ರಾಬ್ಲಮ್ಸ್ ಸೊ ಈಕ್ವಲ್ ಆಗುತ್ತೆ. ಯಾರ್ಯಾರು ಟ್ರಾವೆಲಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀರಾ, ನಿಮ್ಮ ಜನ್ಮ ಜಾತಕದಲ್ಲಿ ಸೊ ದಯವಿಟ್ಟು ನಿಮ್ಮ ವೆಹಿಕಲ್ ನಂಬರ್ಸ್ ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಜನ್ಮ ಜಾತಕದಲ್ಲಿ ಈ ಪ್ಲೇಸ್ ಅಲ್ಲಿ ಕೇತುಗಳಿದ್ದಾಗ ಸೊ ನೀವು ಲಾಂಗ್ ಟ್ರಿಪ್ ಹೋಗೋದು, ಅಥವಾ ಲಾಂಗ್ ಟ್ರಾವೆಲಿಂಗ್ಸ್ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನುಗ್ಗಿ. ಯಾವುದೇ ಕಾರಣಕ್ಕೂ 8, 17, 26 ಈ ಡೇಟ್ಗಳಲ್ಲಿ ಹೊಸದಾಗಿ, ಅಥವಾ ಫಸ್ಟ್ ಟೈಮ್ ನಾನು ಒಂದು ಹೊಸ ಬಿಸ್ನೆಸ್, ಅಥವಾ ಒಂದು ಹೊಸ ಆಧ್ಯಾತ್ಮಿಕ ಆಗಿರಬಹುದು, ಅಥವಾ ಫಾರಿನ್ ಟ್ರಿಪ್ ಆಗಿರಬಹುದು, ಸೊ ಹೋಗ್ತಾ ಇದ್ದೀನಿ ಅಂದ್ರೆ ಬೆಟರ್ ಅವಾಯ್ಡ್ ಆನ್ ದಟ್ ಡೇಸ್. ಅದನ್ನ ಬಿಟ್ಟು ನೆಕ್ಸ್ಟ್ ಡೇ ನೀವು ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಮಿಥುನ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಒಂದು ಒಳ್ಳೆ ವೆರಿ ಗುಡ್ ಟೈಮ್ ಅಂತಾನೆ ಹೇಳ್ಬೋದು. ಯಾರಿಗೆ? ಮಿಥುನ ಲಗ್ನದವ್ರಿಗೆ. ಯಾವ ವಿಚಾರವಾಗಿ? ಫಸ್ಟ್ 11th ಹೌಸ್ ಅಲ್ಲಿ ಕೂತಿದ್ದಾರೆ ಯಾರು? ಸೊ ನಿಮ್ಮ 11th ಲಾರ್ಡ್ 11th ಅಲ್ಲೇ ಕೂತಿದ್ದಾರೆ. ತುಂಬಾ ದಿವಸದಿಂದ ಸೊ ನಿಮ್ಮ ಅಣ್ಣಗೆ ಮದ್ವೆ ಸೆಟ್ ಆಗಿಲ್ಲ, ಅಥವಾ ಅಕ್ಕ ಕಡೆಯಿಂದ ಏನಾದ್ರು ಇಶ್ಯೂಸ್ ಇದೆ, ಸಿಗ್ನೇಚರ್ ಹಾಕ್ಲಿಲ್ಲ ಪ್ರಾಪರ್ಟಿಗೆ, ಅಥವಾ ಅವ್ರ ಕಡೆಯಿಂದ ನಿಮ್ಗೆ ಹಣ ಬರ್ಬೇಕು, ಒಡವೆ ಬರ್ಬೇಕು, ಅಥವಾ ಸಮ್ ವೆಹಿಕಲ್ ನ ಕೊಡ್ತೀನಿ ಸ್ವಲ್ಪ ದಿವಸ ಯೂಸ್ ಮಾಡಿ ಅಂತ ಹೇಳಿ ತಗೊಂಡ್ ಹೋಗಿರ್ಬೋದು, ಈಗ ನಿಮ್ಗೆ ವಾಪಸ್ ಬರ್ಬೋದು. ಅಥವಾ ಈ ಒಂದು ಎಲ್ಲಾನು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ಸೊ ಅದು ಡಿಸೈರ್ ಸುಮ್ನೆ ಆಗೋದಿಲ್ಲ, ಅದು ಕೂಡ ಸೊ ಫೋರ್ಸ್ಫುಲ್ ಆಗಿ, ಅಥವಾ ಫ್ಯಾಮಿಲಿ ರಿಲೇಟೆಡ್ ಮಾತುಕತೆ ನಡೆದು ಆಗುತ್ತೆ. ಬಟ್ ಎನಿವೇ, ಮಿಥುನ ಲಗ್ನದವರಿಗೆ ಎಲ್ಲಾ ವಿಚಾರವಾಗಿನೂ, ಮಿಥುನ ಲಗ್ನ ಅಥವಾ ರಾಶಿ ಎಲ್ಲಾ ವಿಚಾರವಾಗಿಯೂ ತುಂಬಾನೇ ಚೆನ್ನಾಗಿದೆ. ಸೊ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೀವು ಕೂಡ ಸೆಕೆಂಡ್ ಹೌಸ್ ನ ನಾವು ಬಾಯಿ ಅಂತ ತಗೋತೀವಿ. ಹಾಗಾಗಿ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ, ಬಿಕಾಸ್ ರಾಹು ದೃಷ್ಟಿ ಕೂಡ ಅಲ್ಲಿರೋದ್ರಿಂದ ಉಳುಕಲ್ಲ ಆಗೋ ಸಾಧ್ಯತೆ ಇದೆ, ಅಥವಾ ಸಡನ್ ಆಗಿ ಹಲ್ಲುಗಳು ಬೀಳೋದು, ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ನ ನಾವು ಇಲ್ಲಿ ನೋಡೋ ಸಾಧ್ಯತೆ ಇದೆ. ಅದಾದ್ಮೇಲೆ ಯಾವ್ದು ಬ್ಯಾಂಕ್ ಲೋನ್ಗೆ ಟ್ರೈ ಮಾಡ್ತಾ ಇದ್ದೀರಾ, ನಿಮ್ಮ ಲ್ಯಾಂಡ್ ಅಥವಾ ಪ್ರಾಪರ್ಟಿ ರಿಲೇಟೆಡ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ವೆರಿ ಗುಡ್ ಪಾಸಿಟಿವ್ ಟೈಮ್ ಅಂತ ಹೇಳ್ಬೋದು. ನೀವು ಎಷ್ಟು ಲಕ್ಷಕ್ಕೆ ಅಪ್ಲೈ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ವೈಯಕ್ತಿಕ ಜಾತಕ, ಬಟ್ ಟ್ರಾನ್ಸಿಟ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ಒಟ್ಟಾರೆಯಾಗಿ ಸೊ ವೆರಿ ಗುಡ್ ಟೈಮ್ ಅಂತಾನೆ ಹೇಳಬಹುದು ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಬಟ್ ಸೊ ಹಾಗೆ ನಿಮ್ 6th ಹೌಸ್ ಸಹ ನೋಡ್ತಾ ಇರೋದ್ರಿಂದ ಇಲ್ಲೇನಾಗುತ್ತೆ ಅಂದ್ರೆ ಸ್ವಲ್ಪ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಬರಬಹುದು, ಅಥವಾ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಅದ್ ಸ್ವಲ್ಪ ಉಲ್ಬಣ ಆಗಬಹುದು. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಕರ್ಕಾಟಕ ಲಗ್ನದವರಿಗೆ ಹೇಗಿದೆ ಅಂತ ಹೇಳಿದ್ರೆ, ಸೊ ನಿಮ್ಮ ಯೋಗಕಾರಕ ಗ್ರಹ ಅಗೇನ್ ನಿಮ್ಮ 10ನೇ ಮನೆಗೆ ಬರ್ತಾ ಇದಾರೆ. ಡೆಫಿನೆಟ್ಲಿ ಜಾಬ್ ವಿಚಾರದಲ್ಲಿ ತುಂಬಾನೇ ಚೆನ್ನಾಗಿದೆ. ಯಾರ್ಯಾರಿಗೆ ಇಷ್ಟ ದಿವಸ ಜಾಬ್ ಇರ್ಲಿಲ್ಲ, ಸೊ ಹೋಲ್ಡಿಂಗ್ ಅಲ್ಲಿ ಇದ್ವಿ, ಅಥವಾ
ಏನೋ ಆಫರ್ ಲೆಟರ್ ಬಂದಿದೆ. ಇನ್ನು ನಮ್ಗೆ ಏನು ಜಾಯಿನ್ ಆಗ್ಲಿಲ್ಲ ಅಥವಾ ಕೆಲವರಿಗೆ ಇಂಟರ್ವ್ಯೂಸ್ ಆಗಿ ಹೋಲ್ಡ್ ಅಲ್ಲಿದ್ದಾರೆ. ಸೊ ಇವ್ರಿಗೆಲ್ಲಾನು ಇದೊಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಹಾಗೆ ಗವರ್ಮೆಂಟ್ ರಿಲೇಟೆಡ್ ಯಾರಾದ್ರೂ ಎಕ್ಸಾಮ್ಸ್‌ಗೆ ನೀವು ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ರೆ ಡೆಫಿನಿಟ್ಲಿ 1 1/2 ಮಂತ್ ವೆರಿ ಗುಡ್ ಟೈಮ್. ಬಿಕಾಸ್ ಲಗ್ನದ ಮೇಲೆ ದೃಷ್ಟಿ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಈಗ ಯಾರಾದ್ರೂ ಜಿಮ್‌ಗೆ ಹೋಗ್ತಾ ಇದ್ರೆ ಸೊ ಜಿಮ್ ಕರೆಕ್ಟಾಗಿ ಈಗ ವರ್ಕೌಟ್ ಮಾಡ್ತಾರೆ ನೋಡಿ. ಲಗ್ನದಲ್ಲಿ ಕುಜ ಇದ್ದಾಗ ಜಿಮ್ ಮಾಡೋದು ಜಾಸ್ತಿ ಅಥವಾ ಬಾಡಿ ಬಿಲ್ಡ್ ಮಾಡೋದು ಜಾಸ್ತಿ. ಸೊ ಅಥವಾ ಬಿಸ್ನೆಸ್ ಯಾರ್ದಾದ್ರೂನು ನಿಮ್ದು ಜಿಮ್ ಟ್ರೈನಿಂಗ್ ಸೆಂಟರ್ಸ್ ಇದ್ರೆ ಅಥವಾ ಹಾಸ್ಪಿಟಲ್ಸ್ ಇದ್ರೆ ಇದರ ರಿಲೇಟೆಡ್ ಡೆಂಟಲ್ ಹಾಸ್ಪಿಟಲ್ ಅಥವಾ ನಾರ್ಮಲ್ ಹಾಸ್ಪಿಟಲ್. ಸೊ ಡೆಫಿನೆಟ್ಲಿ ಒಂದು ಪಾಸಿಟಿವ್ ಟೈಮ್ ಅಂತ ಹೇಳ್ಬೋದು ಬಿಸ್ನೆಸ್ ರಿಲೇಟೆಡ್ ಆಗಿ. ಹಾಗೆ ಈ ಬಾರಿ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯೋಗಕಾರಕ ಸ್ವಂತ ಮನೇಲಿ ಕೂತಿರೋದು ಮತ್ತೆ ಅವ್ನು ಇನ್ನೊಂದು ಸ್ವಂತ ಮನೇನ ನೋಡ್ತಾ ಇರೋದ್ರಿಂದ ಇಷ್ಟು ವರ್ಷ ಏನೋ ಕುಟುಂಬಗಳಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಫ್ಯಾಮಿಲಿ ರಿಲೇಟೆಡ್ ಆಗಿ ಇಶ್ಯೂಸ್ ಇತ್ತು. ಸೊ ಈಗ ಅದು ಕ್ಲಿಯರ್ ಆಗುತ್ತೆ ನೋಡಿ. ಈ ಪೀರಿಯಡ್ ಆಫ್ ಟೈಮಲ್ಲಿ ಕ್ಲಿಯರ್ ಆಗುತ್ತೆ. ಅಂಡ್ ಇದು 100% ಹೇಳ್ಲಿಕ್ಕೆ ಬರಲ್ಲ. ಬಿಕಾಸ್ 1 1/2 ಮಂತ್ ಇರೋದ್ರಿಂದ ಇಲ್ಲಿ 1 1/2 ಮಂತಲ್ಲಿ ಯಾರು ಮನೆ ಕಟ್ಟಕ್ಕಾಗೋದಿಲ್ಲ. ಬಟ್ ಅರ್ಧಂಬರ್ಧ ನಿಂತೋಗಿರೋ ಕನ್ಸ್ಟ್ರಕ್ಷನ್ಸ್ ಆಗಿರಬಹುದು ಅಥವಾ ಏನೋ ಗೃಹಪ್ರವೇಶಕ್ಕೆ ರೆಡಿ ಆಗ್ತಾ ಇರೋ ಈ ಒಂದು ರಿಲೇಟೆಡ್ ಆಗಿರಬಹುದು ಅಥವಾ ಹೊಸದಾಗಿ ಮನೇನ ಏನಾದ್ರೂ ಆಲ್ಟ್ರೇಷನ್ ಮಾಡ್ಬೇಕು ಅನ್ನೋದಾಗಿದ್ರೆ ಡೆಫಿನೆಟ್ಲಿ ಇಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಟೈಮ್. ಬಿಕಾಸ್ ನಿಮ್ಮ 4th ಹೌಸ್‌ನ ಕೂಡ ಯಾರು ನೋಡ್ತಾ ಇದ್ದಾರೆ? ನಿಮ್ಮ ಯೋಗಕಾರಕ ಗ್ರಹ ನೋಡ್ತಾ ಇದೆ ಹಂಗೆ. ಸೊ ರಿಜಿಸ್ಟ್ರೇಷನ್ ಪೆಂಡಿಂಗ್ ಇದ್ರೆ ಇವಾಗ ಆಗೋ ಸಾಧ್ಯತೆ ಇದೆ. ಇಟ್ಸ್ ಓವರ್ ಆಲ್ ವೆರಿ ಗುಡ್ ಟೈಮ್ ಆಫ್ಟರ್ ಲಾಂಗ್ ಟೈಮ್. ಕರ್ಕಟಕ ರಾಶಿ ಅಥವಾ ಲಗ್ನದವರಿಗೆ ತುಂಬಾ ದಿವಸ ಆದ್ಮೇಲೆ ಒಂದು ಒಳ್ಳೆ ವಿಚಾರ ಬರ್ತಾ ಇದೆ. ಅದನ್ನ ಬಳಸ್ಕೊಳ್ಳಿ. ನೆಕ್ಸ್ಟ್ ಸಿಂಹ ಲಗ್ನಕ್ಕೆ ಹೇಗಿದೆ ಅಂತ ನಾವು ನೋಡೋಣ. ಸೊ ಸಿಂಹ ಲಗ್ನದವರಿಗೆ ಲಗ್ನದಿಂದ ಸೊ ನಿಮ್ಗೆ 3ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ, 12ನೇ ಮನೆ ಮೇಲೆ ದೃಷ್ಟಿ, ಹಾಗೆ 4ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಸೊ ಡೆಫಿನೆಟ್ಲಿ ಇಲ್ಲಿ ಏನು ಅಂತ ಹೇಳಿದ್ರೆ ಒಂದ್ ವಿಚಾರ ನೀವು ಗಮನಿಸಬೇಕು. ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂದ್ರೆ ಸಡನ್ ಆಗಿ ಏನಾದ್ರೂ ಬೈ ಮಿಸ್ಟೇಕ್ ಆಗಿ ಜಾರಿ ಬೀಳೋದು ಅಥವಾ ನಿಮ್ಮ 12th ಹೌಸ್‌ನು ಸಹ ನೋಡ್ತಾ ಇದ್ದಾರೆ. ಜಾರಿ ಬೀಳೋದು, ಸ್ಮಾಲ್ ಆಗಿ ಸ್ಟಿಚಸ್ ಆಗೋದು ಅಥವಾ ಬ್ರೈನ್ ರಿಲೇಟೆಡ್ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಈಗ ಅದು ಜಾಸ್ತಿ ಆಗೋದು, ಇನ್ಫೆಕ್ಷನ್ಸ್ ಆಗೋದು ಇದೆಲ್ಲ ತೋರಿಸ್ತಾ ಇದೆ. ಸೊ ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಮಸ್ಟ್ ಅಂಡ್ ಶುಡ್ ನೀವು ನೋಡ್ಕೊಳ್ಳೇಬೇಕು. ಕೇಂದ್ರಾಧಿಪತಿನೇ ಕೇಂದ್ರದಲ್ಲೇ ಕೂತಿದ್ದಾನೆ ಆದ್ರೂ ಸಹ ಎಚ್ಚರಿಕೆಯಿಂದ ಇರಿ. ಬಟ್ ಅದರ್ವೈಸ್ ತುಂಬಾ ಕೆಲಸಗಳು ಪೆಂಡಿಂಗ್ ಇದ್ದು, ಈಗ ನಿಮ್ಮ ಒಂದು ಕೆಲಸಗಳು ರಿಲೀಫ್ ಆಗಿ ಜಸ್ಟ್ ಮೂವ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಲಕ್ ಅಂತ ಹೇಳ್ತೀವಲ್ವಾ? ಸೊ ಲಕ್ ಹೌಸ್ ಆಗಿರೋದ್ರಿಂದ ಸಡನ್ ಆಗಿ ನೀವು ಎಕ್ಸ್‌ಪೆಕ್ಟೇ ಮಾಡಿರಲ್ಲ. ಸೊ ಪ್ಯಾಕೇಜ್ ಜಾಸ್ತಿ ಆಗಿರಬಹುದು ಅಥವಾ ನೀವು ಎಕ್ಸ್‌ಪೆಕ್ಟೇ ಮಾಡಿರಲ್ಲ ವೆಹಿಕಲ್ ತಗೋಬಹುದು ಅಥವಾ ಲೋನ್ ಕ್ಲಿಯರ್ ಆಗ್ಬೋದು. ಯಾರೋ ಹಣ ಕೊಟ್ಟಿಲ್ಲ. ಸೊ ಈಗ ನೀವು ಜೋರ್ ಮಾಡಿ ಕೇಳೋದ್ರಿಂದ ಹಣ ಡೈರೆಕ್ಟ್ ಆಗಿ ತಂದು ಕ್ಯಾಶ್ ಕೊಡ್ತಾರೆ ಅನ್ನೋದಕ್ಕಿಂತ ಲೈಕ್ ಇಂಡೈರೆಕ್ಟ್ ಆಗಿ ಪ್ರಾಪರ್ಟಿ ಏನಾದ್ರು ನಿಮ್ಮ ಹತ್ರ ಅಡ ಇಡ್ಬೋದು. ಅದು ಶ್ಯೂರಿಟಿಗಳು. ಸೊ ಈಗ ಆಗುವ ಸಾಧ್ಯತೆ ಇದೆ. ನೀವು ಕೂಡ ಸೊ ದ ವೇ ಆಫ್ ಟಾಕಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಆಗಕ್ಕೆ ಟ್ರೈ ಮಾಡಿ. ಬಿಕಾಸ್ 3ನೇ ಮನೆಯನ್ನು ಕೂಡ ತೋರಿಸ್ತಿರೋದ್ರಿಂದ ಕಮ್ಯುನಿಕೇಶನ್ ರಫ್ ಆಗ್ಬಾರ್ದು. ಬಟ್ ಸೊ ಬ್ರೋಕರೇಜ್ ಅಲ್ಲಿ ಯಾರ್ಯಾರಿದ್ದೀರಾ ನಿಮ್ಗೆ ರಿಯಲಿ ವೆರಿ ಗುಡ್ ಟೈಮ್ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಮಿಥುನ ಲಗ್ನದವರಿಗೆ. ಸೊ ಮಿಥುನ ಲಗ್ನದವರಿಗೆ ಹೇಗಿದೆ? ಸೊ ಡೆಫಿನೆಟ್ಲಿ ಏನಂತ ಸಾರಿ ಕನ್ಯಾ ಲಗ್ನ. ಮಿಥುನದಲ್ಲೇ ಇದೀವಿ ಅಂದ್ಬಿಟ್ಟು. ಸೊ ಕನ್ಯಾ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಇಷ್ಟು ದಿವಸ 7ನೇ ಮನೆಯಲ್ಲಿ ಗುರು ಇತ್ತು. ಸಾರಿ ಗುರು ಮೂವ್ ಆದ್ಮೇಲೆ ನೆಕ್ಸ್ಟ್ ಇವ್ರು ಬಂದ್ರು. ಯಾರು ಅಂತ ಹೇಳಿ? ರಾಹು. ರಾಹು ಈಗ ಆಲ್ರೆಡಿ ಅಲ್ಲೇ ಇದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ 8th ಹೌಸ್ ಕುಜ. ಬಟ್ ಎಲ್ಲರೂ ಏನ್ ಹೇಳ್ತಾರೆ? 8th ಲಾರ್ಡ್ ಸಿಟಿಂಗ್ ಇನ್ 8th ಹೌಸ್ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಯಾವ ವಿಚಾರವಾಗಿ? ಅದು ಪ್ರಶ್ನೆ ಇಲ್ಲಿ. 3ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿ. ಸೊ 8ರಲ್ಲೇ ಕೂತಾಗ ಮಾತಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಸ್ವಲ್ಪ ಅಲ್ಲಿ ನೀವು ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಟ್ರಾವೆಲಿಂಗ್ಸ್ ಮಾಡೋವಾಗ ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇರೋದ್ರಿಂದ ಆದಷ್ಟು ಕೂಲಂಕುಷವಾಗಿ ನೋಡ್ಕೊಳ್ಳಿ. ಎಸ್ಪೆಷಲಿ ನಾನು ಕನ್ಯಾ ಲಗ್ನದವ್ರಿಗೆ ಮಾರ್ಕ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೆದರ್ಕೋಬೇಡಿ. ಜಸ್ಟ್ ಪ್ರತಿಯೊಂದಕ್ಕೂ ಇದಿರುತ್ತೆ. ಬಿಕಾಸ್ ಆಲ್ರೆಡಿ ಅಲ್ಲಿ ಕೇತು ಇದ್ದಾರೆ ನಿಮಗ್ ಗೊತ್ತು. ಸೊ ಹಂಗಾಗಿ ಈ ಸ್ಟಾರ್ಟಿಂಗ್ ಒಂದು 13 ಡೇಸ್ 1ನೇ ತಾರೀಕಿಂದ ಒಂದು 15ನೇ ತಾರೀಕು ಇಲ್ಲ 14ನೇ ತಾರೀಕುವರೆಗೂನು ಸ್ವಲ್ಪ ಎಚ್ಚರಿಕೆಯಿಂದ ಡ್ರೈವ್ ಮಾಡಿ. ಬಿಕಾಸ್ 8th ಹೌಸ್ ಸಡನ್ ಇವೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಸಡನ್ ಆಗಿ ಅಡಿಗೆ ಮಾಡೋವಾಗ ಲೇಡೀಸ್ ಆಗಿರ್ಬೋದು ಅಥವಾ ಕೈ ಏನಾದ್ರು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು, ಬ್ಯಾಕ್ ಟು ಬ್ಯಾಕ್ ಬೆಂಕಿ ತಾಗಿಸ್ಕೊಳ್ಳೋದು ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಸೊ ಏನದು
ಸಿಲಿಂಡರ್ ಬ್ಲಾಸ್ಟ್ ಆಗೋದು ಅಥವಾ ಅಗ್ನಿ ಅವಘಡಗಳು ಅಂತ ತಗೊಳ್ಳಿ. ಬಿಕಾಸ್ ಅವ್ನು ಕೇತು ನಕ್ಷತ್ರದಲ್ಲೇ ಇರ್ತಾನೆ. ಹಂಗಾಗಿ ಒಂದು 13 ದಿವಸ ನೀವು ಅಲರ್ಟ್ ಆಗಿರಿ. ಅದಾದ್ಮೇಲೆ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಡೆಫಿನೆಟ್ಲಿ ಈ ಒಂದು ವಿಚಾರವಾಗಿ ಸ್ವಲ್ಪ ಅಲರ್ಟ್ ಆಗಿರಿ. ಅಂಡ್ ಮೂರನೇ ಮನೆ ಸೊ ನಿಮ್ಮ ಒಂದು ಕೈಗಳಿಗೆ ಏನಾದ್ರು ಪೆಟ್ಟಾಗೋದು ಅಥವಾ ಕಮ್ಯುನಿಕೇಶನ್ ಅಲ್ಲಿ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಮಾತಿನ ಧಾಟಿಯಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಇಲ್ಲಿ ಹೇಳಬಹುದು. ಸೊ ಒಟ್ಟಾರೆಯಾಗಿ ಇದನ್ನ ನಾವು 50-50 ಅಂತ ತಗೊಂತೀವಿ. ಸೊ ಉತ್ತಮ ಫಲಗಳು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕುಜ ಚೆನ್ನಾಗಿದ್ದು, ನಕ್ಷತ್ರ ಚೆನ್ನಾಗಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ. ಇದು ಟ್ರಾನ್ಸಿಟ್ ಆಗಿರೋದ್ರಿಂದ ಇಷ್ಟನ್ನ ತಗೊಳ್ಳಿ. ನೆಕ್ಸ್ಟ್ ನಾವು ತುಲಾ ಲಗ್ನಕ್ಕೆ ಬರೋಣ ಹೇಗಿದೆ ಅಂತ ಹೇಳಿ. ಸೊ ತುಲಾ ಲಗ್ನಕ್ಕೆ ಲಗ್ನದಲ್ಲಿ ದೃಷ್ಟಿ ಬೀಳ್ತಾ ಇದೆ. 7ನೇ ಮನೆಯಲ್ಲಿ ದೃಷ್ಟಿ, ಸೆಕೆಂಡ್ ಹೌಸ್ ದೃಷ್ಟಿ. ಸೊ ಅದಾದ್ಮೇಲೆ 10ನೇ ಮನೆ ದೃಷ್ಟಿ. ಸೊ 2 7 1 2 7 10 ಜಾಬ್ ವಿಚಾರದಲ್ಲಿ ಎಕ್ಸಲೆಂಟ್ ಆಗಿದೆ. ಯಾರಿಗೆ? ತುಲಾ ಲಗ್ನದವರಿಗೆ. ಪರ್ಸನಲ್ ಲೈಫ್ ವೆರಿ ಗುಡ್ ಅಂತಾನೆ ಹೇಳಬಹುದು. ನೇಮ್ ಫೇಮ್ ಜಾಸ್ತಿ ಬರುತ್ತೆ ನೋಡಿ. ಹೆಣ್ಮಕ್ಳಾದ್ರೆ ಅತ್ತೆ ಮನೆ ಕಡೆಯಿಂದ, ಗಂಡ್ ಮಕ್ಳಾದ್ರೂ ಕೂಡ ಅತ್ತೆ ಮನೆ ಕಡೆಯಿಂದ, ಹಾಗೆ ತಾಯಿ ಮನೆ ಕಡೆಯಿಂದ ಒಂದು ಒಳ್ಳೆ ಹೆಸರು ಕೀರ್ತಿ ಬರುವಂತಹ ಸಾಧ್ಯತೆ ಇದೆ. ಬಿಕಾಸ್ ಯುವರ್ ಸೆಕೆಂಡ್ ಲಾರ್ಡ್ ಸಿಟಿಂಗ್ ಇನ್ 7th ಹೌಸ್. ಬಿಸ್ನೆಸ್ ಅಲ್ಲಿ ಎಸ್ಪೆಷಲಿ ಫುಡ್ ರಿಲೇಟೆಡ್, ಯಾರ್ಯಾರು ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಓನ್ ಆಗಿ ನೀವೇ ಅಡುಗೆ ಮಾಡಿ ಸರ್ವ್ ಮಾಡ್ತೀರಾ, ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ, ಅಥವಾ ಹೋಟೆಲ್ ರಿಲೇಟೆಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಬಾರಿ ಒಂದು ಒಳ್ಳೆ ಒಂದು ಲಾಭನ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೋಡ್ತೀರಾ, ಅಥವಾ ಕ್ಲೈಂಟ್ ಅಥವಾ ಕಸ್ಟಮರ್ಸ್ ಜಾಸ್ತಿ ಆಗೋದು. ಸೊ ವೆರಿ ಗುಡ್ ಅಂತಾನೆ ಹೇಳಬಹುದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಹಾಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ ತುಲಾ ಲಗ್ನದವರು, ರಿಯಲ್ ಎಸ್ಟೇಟ್ ಅಥವಾ ಸಾರಿ ಸೇಲ್ಸ್ ಅಂಡ್ ಪರ್ಚೇಸ್ ಆಗಿರಬಹುದು, ಅಥವಾ ರೆಂಟಿಂಗ್ ರಿಲೇಟೆಡ್ ಆಗಿರ್ಬೋದು, ನಿಮ್ಗಳಿಗೆ ತುಂಬಾನೇ ಚೆನ್ನಾಗಿದೆ. ಅಂಡ್ ತುಂಬಾ ಜನಕ್ಕೆ ಗೌರ್ಮೆಂಟ್ ರಿಲೇಟೆಡ್ ಬಿಲ್ಸ್ ಮೂವ್ ಆಗ್ಲಿಲ್ಲ, ಎಷ್ಟೋ ಜನಕ್ಕೆ ಜಸ್ಟ್ ಹೋಲ್ಡಿಂಗ್ ಅಲ್ಲಿ ಇದೆ. ಸೊ ಇವುಗಳಿಗೆಲ್ಲ ಸೊ ಇದೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಸೊ ಈ ಪೀರಿಯಡ್ ಆಫ್ ಟೈಮ್ ನ ನೀವು ಬೆಳೆಸ್ಕೊಳ್ಳಿ. ಸೊ ವೆರಿ ಗುಡ್ ಟೈಮ್ ಫಾರ್ ಆಲ್ ದ ಸೆಕ್ಟರ್. ಸೊ ಅಂಡ್ ಫೋಕಸ್ ಆನ್ ಯುವರ್ ಟಾರ್ಗೆಟ್. ಸೊ ಏನ್ ನೀವು ರೀಚ್ ಆಗ್ಬೇಕಂತ ಇದ್ದೀರಲ್ಲ, ಇದೊಂದು ಒಳ್ಳೆ ಟೈಮ್, ಅದನ್ನ ನೀವು ನೀಟಾಗಿ ಬಳಸ್ಕೊಳ್ಳಿ. ಸೊ ಖಂಡಿತ ರಿಸಲ್ಟ್ ಪಾಸಿಟಿವ್ ಆಗಿ ಬರುತ್ತೆ. ನೆಕ್ಸ್ಟ್ ವೃಶ್ಚಿಕ ಲಗ್ನದವರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ವೃಶ್ಚಿಕ ಲಗ್ನದವರಿಗೆ ತುಂಬಾ ಜನ ಏನ್ ಹೇಳ್ತಾರೆ, ಲಗ್ನಾಧಿಪತಿ ಸೊ 6th ಅಲ್ಲಿ ಅಂತ ಹೇಳ್ತಾರೆ. ಹೌದು, ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ವೃಶ್ಚಿಕ ಲಗ್ನದವ್ರಿಗೆ ಫಸ್ಟೇ ಸ್ವಲ್ಪ ಲೈಟ್ ಆಗಿ ಅದನ್ನ ಕೆಲವ್ರು ಈಗೋ ಅಂತಾರೆ, ಕೆಲವ್ರು ಆಟಿಟ್ಯೂಡ್ ಅಂತ ಹೇಳ್ತಾರೆ, ಕೆಲವ್ರು ಕಾನ್ಫಿಡೆಂಟ್. ನಾನಾದ್ರೆ ಕಾನ್ಫಿಡೆಂಟ್ ಅಂತಾನೆ ಹೇಳ್ತೀನಿ. ಆಲ್ರೆಡಿ ಕಾನ್ಫಿಡೆಂಟ್ ಇರೋದ್ರಿಂದ 6th ಲಾರ್ಡ್ 6th ಅಲ್ಲೇ ಕೂತ್ಕೊಳ್ಳೋದ್ರಿಂದ ಲೋನ್ಗೆ ಏನಾದ್ರು ಅಪ್ಲೈ ಮಾಡಿದ್ರೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ ನೋಡಿ. ಹಾಗೆ ಹೆಲ್ತ್ ಅಲ್ಲಿ ಸ್ವಲ್ಪ ನೀವು ನೋಡ್ಕೋಬೇಕು. ಸೊ ಕಾಲಪುರುಷನ ಕುಂಡ್ಲಿಯಿಂದ ಮೇಷರಾಶಿ, ಫಸ್ಟ್ ಹೌಸ್ ಸ್ವಲ್ಪ ತಲೆ. ಸೊ ಹಾಗಾಗಿ ತಲೆಗೆ ಸಂಬಂಧಪಟ್ಟ ಹಾಗೆ ಸಡನ್ ಆಗಿ ಹೆಡೇಕ್ ಆಗೋದು, ಅಥವಾ ತಲೆ ಭಾರ ಜಾಸ್ತಿ ಆಗೋದು, ಏರ್ ಫಾಲ್ ಜಾಸ್ತಿ ಆಗೋದು, ಇದ್ರ ರಿಲೇಟೆಡ್, ಅಥವಾ ತಲೆಯಲ್ಲಿ ಸ್ವಲ್ಪ ಗುಳ್ಳೆಗಳಾಗೋದು, ಇದೆಲ್ಲ ಆಗೋ ಸಾಧ್ಯತೆ ಇದೆ. ಹೆಲ್ತ್ ವಿಚಾರದಲ್ಲಿ ಮಾತ್ರ ಅಲರ್ಟ್ ಆಗಿರಿ. ಬಟ್ ಹಿತಶತ್ರುಗಳು ಯಾರಾದ್ರೂ ಇದ್ರೆ ಈಗ ಆಚೆ ಬರ್ತಾರೆ, ಅಂದ್ರೆ ನಿಮ್ಗೆ ರಿಯಾಲಿಟಿ ಗೊತ್ತಾಗುತ್ತೆ. ಸೊ ಡೆಫಿನೆಟ್ಲಿ ಅವರಿಂದ ಜಯ ವಿನ್ ಮಾಡ್ತೀರಾ, ನೀವು ಏನು ವಿನ್ ಆಗ್ತೀರಾ. ಹಾಗಾಗಿ ಇದೊಂದು ಒಳ್ಳೆ ವಿಚಾರವಾಗಿದೆ. ಬಟ್ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಲಗ್ನಾಧಿಪತಿ 6ರಲ್ಲಿ ವಿಪರೀತ ರಾಜಯೋಗ ಆದ್ರೂವೆ 12ನೇ ಮನೇನ ಅವ್ರು ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಸಡನ್ ಆಗಿ ಟ್ರಾವೆಲಿಂಗ್ಸ್ ಬರಬಹುದು, ಅಥವಾ ಖರ್ಚು ಗಾಡಿ ಸಡನ್ ಆಗಿ ಕೈ ಕೊಡ್ಬೋದು, 2 ವೀಲರ 4 ವೀಲರ ವಾಟ್ ಎವರ್ ಇಟ್ ಈಸ್. ಸೊ ಅದ್ರದ್ದು ಸರ್ವಿಸಸ್ ಖರ್ಚಾಗಿರ್ಬಹುದು, ಅಥವಾ ಸಡನ್ ಆಗಿ ಮನೇಲಿ ಏನಾದ್ರು ಲೀಕೇಜಸ್ ಶುರುವಾಗ್ಬೋದು, ಅಥವಾ ಒಂದ್ ಅರ್ಧಂಬರ್ಧ ನಿಂತಿರೋದು ಏನೋ ಕನ್ಸ್ಟ್ರಕ್ಷನ್ ಮಾಡಕ್ ಹೋಗಿ ಅದು 1ಗೆ 2 ಖರ್ಚು ಆಗೋ ಸಾಧ್ಯತೆ. ಟೋಟಲಿ ವೃಶ್ಚಿಕ ಲಗ್ನದವರಿಗೆ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. 9ನೇ ಮನೆ ಏನ್ ದುಡ್ಡು ಕೊಡೋದಿಲ್ಲ ನಮ್ಗೆ. ಸೊ ಅದು ಅಲ್ಲಕ್ ಬರ್ಬೇಕು ಅಂದ್ರೆ ಆ ಕೆಲಸ ಯಾವ್ದೋ ಪೆಂಡಿಂಗ್ ಇರುತ್ತೆ, ಅದ್ ಮಾಡಕ್ ಹೋಗ್ತೀವಿ. ಒಂದ್ ಕೆಲಸ ಆಗೋದ್ರೆ 2-3 ಕೆಲಸ ಆಗುತ್ತೆ, ಖರ್ಚು ಜಾಸ್ತಿ ಬರುತ್ತೆ. ಬಟ್ ತುಂಬಾನೇ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ತಗೊಳ್ಳೋ ಸಾಧ್ಯತೆ ಇದೆ. ಇದನ್ನು ಸ್ವಲ್ಪ ನೀವು ನೋಡ್ಕೋಬೇಕು. ವೃಶ್ಚಿಕ ಲಗ್ನದವ್ರಿಗೆ ಅಷ್ಟೊಂದು ಒಳ್ಳೇದಲ್ಲ, ಬಟ್ ಜಸ್ಟ್ ಅಲರ್ಟ್ ಆಗಿರಿ. ಅಂಡ್ ಟ್ರಾನ್ಸಿಟ್ ಶನಿ ಬೇರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಈಗ. ಜಸ್ಟ್ ಅಲರ್ಟ್ ಆಗಿರಿ. 50-50 ಅಂತ ತಗೋತೀನಿ. ಎಲ್ಲ ಡಿಪಾರ್ಟ್ಮೆಂಟ್, ಬಿಸ್ನೆಸ್ ಇಂದ, ಎಜುಕೇಶನ್ ಇಂದ ಎಲ್ಲಾನು. ಪರ್ಸನಲ್ ಲೈಫ್ ಕೂಡ ಅಷ್ಟು ಇವರಿಗೆ ಫೇವರಬಲ್ ಇರೋದಿಲ್ಲ. ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋ ಸಾಧ್ಯತೆ ಇದೆ. ನೆಕ್ಸ್ಟ್ ಧನುರ್ ಲಗ್ನಕ್ಕೆ ಅಥವಾ ರಾಶಿ. ಡೆಫಿನೆಟ್ಲಿ ಧನುರ್ ಲಗ್ನಕ್ಕೆ, ತುಲಾ ಲಗ್ನ ಮತ್ತೆ ಧನುರ್ ಲಗ್ನ ಅಂಡ್ ಕರ್ಕಾಟಕ ಮಿಥುನ ಇವ್ರಿಗೆಲ್ಲ ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮ್. ಯಾಕೆ ಅಂತ ಹೇಳಿ, ಯೋಗಕಾರಕ ಗ್ರಹ ಯೋಗಕಾರಕದಲ್ಲೇ ಕೂತ್ಕೊಂಡಿದೆ. ಪೂರ್ವ ಪುಣ್ಯದ ಏನೋ ಪೆಂಡಿಂಗ್ ಇಟ್ಕೊಂಡಿದ್ರೆ ಈ ಕ್ಲಿಯರ್ ಆಗುತ್ತೆ ನೋಡಿ. ಸೊ ಡೆಫಿನೆಟ್ಲಿ ಒಂದ್ ಒಳ್ಳೆಯ ಟೈಮ್ ಅಂತಾನೆ ಹೇಳ್ಬೋದು. ನೀವು ಕೇಳ್ಬೋದು 12ನೇ ಮನೆ ಕೂಡ ದೃಷ್ಟಿ ಆಗುತ್ತೆ ಅಲ್ವಾ ಅಂತ ಹೇಳಿ. ಸೊ ಪಾಸಿಟಿವ್ಸ್ ನ ಸ್ವಲ್ಪ ಜಾಸ್ತಿ ನೋಡಿ ನೆಗೆಟಿವ್ಸ್ ಗಿಂತ. ಫಸ್ಟ್ ಆಫ್ ಆಲ್ ಯೋಗ 5th ಲಾರ್ಡ್ 5th ಅಲ್ಲಿ ಕೂತಿದ್ದಾರೆ. ಹಾಗೆ ಸೊ 11th ಹೌಸ್ ಮೇಲೆ ದೃಷ್ಟಿ ಆಗ್ತಾ ಇದ್ದಾರೆ.
ನೆಕ್ಸ್ಟ್ ಬಂದು 8th. ಸೊ 8th ಅಂಡ್ 12th ಇರೋದ್ರಿಂದ ಸ್ಪಿರಿಚುಯಾಲಿಟಿನಲ್ಲಿ ಯಾರ್ಯಾರು ಇದ್ದೀರಾ ನಿಮ್ಗೆಲ್ಲ ತುಂಬಾ ಚೆನ್ನಾಗಿದೆ. ಇದನ್ನ ಹೊರತುಪಡಿಸಿ ಯಾರ್ಯಾರಿಗೆ ಸ್ವಲ್ಪ ಲಿಟಿಗೇಷನ್ಸ್ ಇರುತ್ತಲ್ವಾ, ನಿಮ್ಮಗಳಿಗೆ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ಈಗ ಒಂದ್ ಸೈಟ್‌ಗೆ ಅಡ್ವಾನ್ಸ್ ಕೊಟ್ಟಿರ್ತೀರ ಒಂದ್ 50,00,000. ಸೊ ಅಲ್ಲಿ ನೋಡೋಕ್ ಹೋದ್ರೆ ನಮ್ಗೆ ಇನ್ನ ಎಕ್ಸ್ಟ್ರಾ ಡಬಲ್ ಬೀಳೋ ಸಾಧ್ಯತೆ ಇರುತ್ತೆ. ಈ ತರ ಕಾಂಬಿನೇಷನ್ಸ್ ಇದೆ. ಸೊ ಹಾಗಾಗಿ ಇನ್ನೊಂದು ವಿಚಾರ, ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಧನುರ್ ಲಗ್ನದವ್ರಿಗೆ ಪ್ರಾಪರ್ಟಿ ಏನಾದ್ರು ರಿಜಿಸ್ಟ್ರೇಷನ್ ಪೆಂಡಿಂಗ್ ಇದ್ರೆ, ವೆಹಿಕಲ್ ಏನಾದ್ರು ಪೆಂಡಿಂಗ್ ಇದ್ರೆ ಈಗ ಆಗುತ್ತೆ ನೋಡಿ. ಆಲ್ರೆಡಿ ಬುಕ್ ಮಾಡಿದೀವಿ, ಈಗ ಮನೆಗ್ ತರ್ಬೇಕು ಅಂದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೀವು ತರ್ತೀರಾ. ಸೊ ಟೋಟಲಿ ಆಗಿ ಹೆಲ್ತ್ ಅಲ್ಲಿ ಸ್ವಲ್ಪ ನೋಡ್ಕೋಬೇಕು. ಬಟ್ ಏನು ಡ್ಯಾಮೇಜ್ ಇಲ್ಲ. ಆದ್ರೆ ಖರ್ಚು ಜಾಸ್ತಿ ಇದೆ. ಈ 1 1/2 ಮಂತ್ ಅಲ್ಲಿ ಸೊ ಓವರ್ ಕಾನ್ಫಿಡೆಂಟ್ ಆಗುತ್ತೆ 100% ಅಂತ ಹೇಳಿದ್ರೆ. ಬಟ್ ಹೈ ಚಾನ್ಸಸ್ ಇದೆ ಏನಕ್ಕೆ ರಿಜಿಸ್ಟ್ರೇಷನ್ ಆಗೋದು. ಯಾರ್ಯಾರಿಗೆ ಈ ಮಕರ ಮತ್ತೆ ಕುಂಭ ಲಗ್ನ, ಸಾರಿ ಮಕರ ಮತ್ತೆ ಧನುರ್ ಲಗ್ನದವ್ರಿಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಹೈಲಿ ತೋರಿಸ್ತಾ ಇದೆ. ಬಿಕಾಸ್ ಅವ್ರಿಗೆ 4th, ಸೊ ನಿಮ್ಗೆ ಏನು ದೃಷ್ಟಿಗಳು ನೋಡ್ತಾ ಇದೆ 8 and 12. ನಿಮ್ಗೆ ಪ್ರಾಪರ್ಟಿಗೆ ಖರ್ಚು ಕೂಡ ಆಗುತ್ತೆ ಅವಾಗ್ಲೇನೆ ನಾವು ತಗೊಳ್ಳೋದು. ಸೊ ಹಂಗಾಗಿ ಇಲ್ಲ ಅಂತ ಹೇಳಿದ್ರೆ ಸೇಲ್ ಮಾಡ್ತಾ ಇದ್ರು ಕೂಡ ನಿಮ್ಗೆ ಒಂದು ಉತ್ತಮವಾದಂತಹ ಲಾಭ ಬರ್ತಾ ಇದೆ. ಪ್ರಾಪರ್ಟಿ ರಿಲೇಟೆಡ್ ಪೂಜಾ ಅಂದ್ರೆ ಪ್ರಾಪರ್ಟಿ ರಿಲೇಟೆಡ್ ಜಾಸ್ತಿ ಬರುತ್ತೆ ಹಂಗಾಗಿ. ಸೊ ಇದಿಷ್ಟು ವಿಚಾರಗಳನ್ನ ನಾವು ನೋಡ್ಬೋದು. ಬಟ್ ಕನ್ಸೀವ್ ಯಾರಾದ್ರೂ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಹೀಟ್ ರಿಲೇಟೆಡ್ ಲೈಕ್ ಜಾಸ್ತಿ ಆಗಿ ಹೀಟ್, ಸೊ ಸ್ವಲ್ಪ ಇನ್ಫೆಕ್ಷನ್ಸ್ ಆಗಬಹುದು. ಯಾವಾಗ ಒಂದು 13 ದಿವಸ ಅಷ್ಟೇ, ಇನ್ಫೆಕ್ಷನ್ ಆದ್ಮೇಲೆ ಸರಿ ಹೋಗುತ್ತೆ. ನೆಕ್ಸ್ಟ್ ಕೆಲವರಿಗೆ ಬ್ಲಡ್ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ಯಾರಿಗೆ ಇವ್ರಿಗೆ ಧನು ಲಗ್ನದವ್ರಿಗೆ. ಯಾಕೆಂತ ಹೇಳಿದ್ರೆ ಕುಜ ಒಂದು ಅಶ್ವಿನಿ ನಕ್ಷತ್ರ ಮೂವ್ ಆಗೋವರ್ಗುನು ಸ್ವಲ್ಪ ಬ್ಲಡ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಅಥವಾ ಕೆರೆತ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಸೊ ಬರೋ ಸಾಧ್ಯತೆ ಇದೆ. ಸೊ ಒಟ್ಟಾರೆಯಾಗಿ ಇವರಿಗೆ ಇವಾಗ ಪ್ರಾಪರ್ಟಿ ವಿಚಾರವಾಗಿ ಚೆನ್ನಾಗಿದೆ. ಬಟ್ ಪರ್ಸನಲ್ ಲೈಫ್ ಸ್ವಲ್ಪ ಅವರೇ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಅಂಡ್ ಹೆಲ್ತ್ ನೋಡ್ಕೋಬೇಕಾಗುತ್ತೆ. ಸಡನ್ ಆಗಿ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ಹಾಗೆ. ಸೊ ಆಧ್ಯಾತ್ಮಿಕ ಒಂದು ವಿಚಾರವಾಗಿ ಟ್ರಾವೆಲಿಂಗ್ ಮಾಡೋ ಇಲ್ಲಿ ಚಾನ್ಸಸ್ ತೋರಿಸ್ತಾ ಇದೆ ನೋಡಿ ಇಲ್ಲಿ 8/12 4/8/12. ನೆಕ್ಸ್ಟ್ ಮಕರ ಲಗ್ನಕ್ಕೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಒಂದ್ ನಿಮಿಷ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತು, ಸೊ ಆಸ್ಟ್ರೋ ಸ್ಯಾಟ್ರನ್ ಕಡೆಯಿಂದ ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ ಪ್ರತಿ ತಿಂಗಳು. ಇಂಟ್ರೆಸ್ಟ್ ಇರೋರು ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಇಲ್ಲ ನನ್ಗೆ ಆಲ್ರೆಡಿ ಸ್ವಲ್ಪ ಆಸ್ಟ್ರಾಲಜಿ ಗೊತ್ತಿದೆ, ನನ್ಗೆ ಜಾತಕನೇ ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕನ್ಸಲ್ಟೆನ್ಸಿಗೆ ಸೊ ಕಾಲ್ ಮಾಡಿ ಕನ್ಸಲ್ಟೆನ್ಸಿ ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ನೇಮ್ಸ್ಗಾಗಿರ್ಬಹುದು, ವೆಹಿಕಲ್ ನಂಬರ್ಸ್ಗಾಗಿರ್ಬಹುದು, ಸೊ ಇದೆಲ್ಲದಕ್ಕೂ ನೀವು ಕನ್ಸಲ್ಟೆನ್ಸಿ ತಗೋಬಹುದು. ಆಸ್ಟ್ರೋ ಸ್ಯಾಟ್ರನ್ ಸಂಸ್ಥೆ ಕಡೆಯಿಂದ ನಿಮ್ಗೆ ಸರ್ಟಿಫಿಕೇಟ್ ಇರುತ್ತೆ, ಆಪ್ಸ್ ಇರುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿಯ 2 ವ್ಯಕ್ತಿಗಳ ಜಾತಕ ನ್ಯೂಮರಾಲಜಿಯ ಪ್ರಕಾರ ಫ್ರೀಯಾಗಿ ಎಕ್ಸ್ಪ್ಲೈನ್ ಮಾಡಲಾಗುತ್ತದೆ. ನೆಕ್ಸ್ಟ್ ಮಕರ ಲಗ್ನ. ನಾನು ಆಲ್ರೆಡಿ ಹೇಳ್ದಾಗೆ ಮಕರ ಲಗ್ನದವ್ರಿಗೆ ಸೊ ತುಂಬಾನೇ ಸ್ಪೆಷಲ್ ಏನ್ ಗೊತ್ತಾ, ಸೊ ಶನಿ ರೆಟ್ರೋ ಆಗ್ತಾ ಇದಾರೆ, ಅದೊಂದು ಒಳ್ಳೆ ವಿಚಾರ. ಇಲ್ಲಿ ನೋಡಿದ್ರೆ ಬುಧ ಬೇರೆ ಮೂವ್ ಆಗ್ತಾ ಇದಾರೆ, ಅದೊಂದು ಒಳ್ಳೆ ವಿಚಾರ. ಆಲ್ರೆಡಿ ಗುರು ಸೊ 5th house ಅಲ್ಲಿ ಗುರು, ಓ ಮೈ ಗಾಡ್. ಸೊ ಫೈನಲಿ ಮಕರ ರಾಶಿಯವರಿಗೆ 7.5 ನಡೆದ್ರು ಕೂಡ ಸ್ವಲ್ಪ ರಿಲೀಫ್ ಆಗ್ತಾರೆ ನೋಡಿ. ಇಲ್ಲಿ ಲಗ್ನದವ್ರಿಗೆ ತುಂಬಾ ಚೆನ್ನಾಗಿದೆ ನೋಡಿ. 4ನೇ ಮನೆ ಕುಜ ಬಂದಾಗ ಅಂಡ್ 4th ಲಾರ್ಡ್ 4th house ಅಲ್ಲಿ ಕೂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿನ ಅಥವಾ ವೆಹಿಕಲ್ ಸೊ ಹೈಲಿ ಚಾನ್ಸಸ್ ತೋರಿಸ್ತಾ ಇದೆ. ಅದು ನೀವು ಫ್ಲಾಟ್ ತಗೋತೀರಾ, ಸೈಟ್ ತಗೋತೀರಾ ಅಥವಾ ಲ್ಯಾಂಡ್ ತಗೊಂತೀರಾ ಅನ್ನೋದು ವೈಯಕ್ತಿಕ ಜಾತಕದ ಮೇಲೆ. ಹೈಲಿ ಇಲ್ಲಿ ಫ್ಲಾಟ್ ಸೈಟ್ ತೋರಿಸ್ತದೆ. ಯಾಕೆ ಸೈಟ್ ಮೇಷಕ್ಕೆ ಅಂತ ಹೇಳಿದ್ರೆ, ಸೊ ಅಗ್ನಿ ತತ್ವ ಆಗಿರೋದ್ರಿಂದ ಅದು ಒಂದು ಸೈಟ್ ರಿಲೇಟೆಡ್ ತೋರಿಸ್ತಾ ಇದೆ. ನೆಕ್ಸ್ಟ್ ಸೊ 4th ಅಲ್ಲಿ ಕೂತಿರುವಂತಹ ಪ್ಲಾನೆಟ್ ನಿಮ್ಗೆ 10ನೇ ಮನೆ ಕೂಡ ನೋಡ್ತಾ ಇದೆ. ತುಂಬಾ ಜನ ಯಾರಿಗಾದ್ರೂ ಲೈಕ್ ಏನು ಏನು ಪ್ರಮೋಷನ್ ಆಗ್ತಾ ಇಲ್ಲ, ನನ್ನ ಎಫರ್ಟ್ ಜಾಸ್ತಿ ಆಗ್ತಾ ಇದೀನಿ, ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗ್ತಾ ಇದೆ, ದೇರ್ ಇಸ್ ನೋ ಪ್ರಮೋಷನ್, ದೇರ್ ಇಸ್ ನೋ ಲೈಕ್ ಒಂದು ಐಡೆಂಟಿಫಿಕೇಶನ್ ಅಂದ್ರೆ ಈ ಒಂದು 1.5 ಮಂತ್ ನಿಮ್ಗೆ ನೇಮ್, ಫೇಮ್, ಪ್ರಮೋಷನ್ ಸೊ ಎಲ್ಲವೂ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಸೊ ಬಿಸ್ನೆಸ್ ರಿಲೇಟೆಡ್ ಮಕರ ಮಕರ ರಾಶಿ ಸಾರಿ ಲಗ್ನದವ್ರಿಗೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಪೀರಿಯಡ್ ಆಫ್ ಟೈಮ್. ನೀವೇನಾದ್ರೂ ಈ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಬಿಲ್ಡರ್ಸ್ ಇರ್ಬೋದು ಅಥವಾ ಕಾಂಟ್ರಾಕ್ಟರ್ಸ್ ಇರಬಹುದು, ಸೊ ಕನ್ಸ್ಟ್ರಕ್ಟರ್ಸ್ ಇರಬಹುದು, ನೀವುಗಳು ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಈಗ ನಿಮ್ದು ಬಿಲ್ಸ್ ಎಲ್ಲ ಮೂವ್ ಆಗುತ್ತೆ, ಹಣ ಬರುತ್ತೆ. ಹಂಗೆ ಫ್ರೆಂಡ್ಸ್ ರಿಲೇಟೆಡ್, ಫ್ಯಾಮಿಲಿ ರಿಲೇಟೆಡ್ ಕೊಡ್ಬೇಕು ಯಾರಂದ್ರೆ ಈಗ ಕೊಡೋ ಸಾಧ್ಯತೆ ಇದೆ. ಟೋಟಲ್ ಆಗಿ ತುಂಬಾನೇ ಚೆನ್ನಾಗಿದೆ. 7th house, 10th house, 11th house, 4th house ಇಷ್ಟು ಪ್ರಮಾಣದ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಿರುತ್ತೆ. ಹಾಗೆ ಪಬ್ಲಿಕ್ ನಿಮ್ಮನ್ನ ತುಂಬಾ ಹೊಗಳೋ ಸಾಧ್ಯತೆ ಇದೆ. ಅಂದ್ರೆ ಪಬ್ಲಿಕ್, ಫ್ಯಾಮಿಲಿ, ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಯಾರಾದ್ರೂ ಹೊಸದಾಗಿ ಶುರು ಮಾಡ್ಬೇಕು, ಇವಾಗ ಚೆನ್ನಾಗಿದೆ ನೋಡಿ ನಿಮ್ಮ ಒಂದು ಟೈಮ್.
ಸೊ ವೆಹಿಕಲ್ ರಿಲೇಟೆಡ್ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಖಂಡಿತ ಗ್ರೋತ್ ಜಾಸ್ತಿ ಇರುತ್ತೆ ಅಂಡ್ ಸೊ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಯಾವ್ದಾದ್ರು ಆಕ್ಷನ್ ಮೂವಿ ರಿಲೇಟೆಡ್ ರಿಲೀಸ್ ಆದ್ರೆ ತುಂಬಾ ಒಳ್ಳೆ ದುಡ್ಡು ಮಾಡುತ್ತೆ ನೋಡಿ. ಯಾವ್ದಾದ್ರು ಆಕ್ಷನ್ ಮೂವಿ ಸೊ ಲೈಕ್ ತುಂಬಾ ಫೈಟ್ ಇರೋದು ಅಥವಾ ಏನು ವೆಹಿಕಲ್ಸ್‌ಗೆ ಸಂಬಂಧಪಟ್ಟ ಹಾಗೆ ಸೊ ಇವೆಲ್ಲ ಇದ್ರೆ ತುಂಬಾ ಚೆನ್ನಾಗಿ ಹಿಟ್ ಆಗುತ್ತೆ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ. ನೆಕ್ಸ್ಟ್ ಎಜುಕೇಷನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಯಾರಿಗಾದ್ರೂನು ಹೈಯರ್ ಎಜುಕೇಷನ್ ಮಿಟಿ, ಸಿಇಟಿ ಏನಾದ್ರು ಟ್ರೈ ಮಾಡ್ತಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಾದ್ರು ಇದ್ರೆ ಈಗ ಇಲ್ಲಿ ಒಂದು ಒಳ್ಳೆ ಟೈಮ್. ಸೊ ವೆರಿ ಗುಡ್ ಟೈಮ್ ಅಂತಾನೆ ಹೇಳ್ಬಹುದು. ಮಿಲಿಟರಿ ರಿಲೇಟೆಡ್ ಯಾರಾದ್ರು ಟ್ರೈ ಮಾಡ್ತಿದ್ದೀರಾ, ಪೊಲೀಸ್ ರಿಲೇಟೆಡ್ ಅಂದ್ರೆ ಅಂಡ್ ಕೆಲವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅವಾರ್ಡ್ ಸಿಗೋ ಸಾಧ್ಯತೆ ಕೂಡ ಇದೆ. ಯಾರ್ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಮಿಲಿಟರಿ, ಡಿಫೆನ್ಸ್ ಸೊ ಈ ರಿಲೇಟೆಡ್ ಇರೋರ್ಗೆ ಚೆನ್ನಾಗಿದೆ. ನಾವೇ ಅವ್ರಿಗೆ ಅಷ್ಟೊಂದು ಫೇವರಬಲ್ ಇಲ್ಲ. ಬಟ್ ಅದರ್ವೈಸ್ ಚೆನ್ನಾಗಿದೆ. ಸೊ ವೆರಿ ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಮಕರ ಲಗ್ನದವ್ರಿಗೆ. ನೆಕ್ಸ್ಟ್ ಕುಂಭ ಲಗ್ನಕ್ಕೆ ಬರೋಣ. ಸೊ ಕುಂಭ ಲಗ್ನದವರಿಗೆ ಹೇಗಿದೆ ಅಂದ್ರೆ ಲಗ್ನದಲ್ಲಿ ಆಲ್ರೆಡಿ ಶನಿ ಇದ್ದಾರೆ, ಲಗ್ನಾಧಿಪತಿ ಅವ್ರು ಇನ್ನೇನ್ ರೆಟ್ರೋ ಆಗ್ತಾರೆ. ಸೊ ನೋಡಿ ನಿಮ್ಮ ತಮ್ಮಂದಿರ ಮಧ್ಯೆ ಲೈಕ್ ಇಷ್ಟು ದಿವಸ ಏನಾದ್ರು ಪೆಂಡಿಂಗ್ ಇತ್ತು. ಸೊ ಮಾತುಕತೆ ಆಗಿರಬಹುದು ಅಥವಾ ಕೊಡೋದು ತಗೊಳ್ಳೋದು ರಿಲೇಟೆಡ್ ಅಥವಾ ಕಮ್ಯುನಿಕೇಶನ್ ಒಂದು ಮೀಟಿಂಗ್ ಮುಗಿಸ್ಬೇಕು, ಫಿನಿಶ್ ಮಾಡ್ಬೇಕು ಮೀಟಿಂಗ್ಸ್ ಎಲ್ಲಾನು ಹೋಲ್ಡಿಂಗ್ ಅಲ್ಲಿ ಇದೆ ಅಂದ್ರೆ ಇವಾಗ ಕ್ಲಿಯರ್ ಆಗುತ್ತೆ ನೋಡಿ. ಹಂಗೆ ನಿಮ್ಗೆ 6ನೇ ಮನೆ ಮೇಲೆ ಕೂಡ ದೃಷ್ಟಿ ಬೀಳೋದ್ರಿಂದ ಲೋನ್ಸ್ಗೆ ಏನಾದ್ರು ಅಪ್ಲೈ ಮಾಡಿದ್ರೆ ಇವಾಗ ಚೆನ್ನಾಗಿದೆ. ಅದನ್ನ ನೀವು ಬಳಸ್ಕೊಳ್ಳಿ. ನೆಕ್ಸ್ಟ್ ಲೋನ್ ಪೆಂಡಿಂಗ್ ಇದೆ ನನಗೆ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಇವಾಗ ಕ್ಲಿಯರ್ ಮಾಡಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಕ್ಲಿಯರ್ ಮಾಡಂಗಿದ್ರೆ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಸೊ ಕುಜನ ಒಂದು 7ನೇ ದೃಷ್ಟಿ ನಿಮ್ಗೆ ತುಂಬಾನೇ ಫೇವರಬಲ್ ಅಂತಾನೆ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಸೊ 9ನೇ ಮನೆ ಮೇಲೆ ಬೀಳ್ತಾ ಇದೆ. ಹಂಗಾಗಿ ಒಂದು ಸ್ಮಾಲ್ ಟ್ರಾವೆಲಿಂಗ್ಸ್ ಆಗಿರಬಹುದು ಅಥವಾ ನಿಮ್ ಕಡೆಯಿಂದ ಏನೋ ಪೆಂಡಿಂಗ್ ಉಳಿದಿರುವಂತಹ ಒಂದು ದೇವತಾ ಕಾರ್ಯಗಳಾಗಿರಬಹುದು ಇಲ್ಲಿ ನೀವು ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ನೆಕ್ಸ್ಟ್ ಕುಜನ 8ನೇ ದೃಷ್ಟಿ ಸಖತ್ ಪವರ್ಫುಲ್ ದೃಷ್ಟಿ ಆಗಿರೋದ್ರಿಂದ ತುಂಬಾ ಜಾಬ್ ರಿಲೇಟೆಡ್ ಇಶ್ಯೂಸ್ ಇತ್ತು. ಸೊ ಅದು ಇವಾಗ ಕ್ಲಿಯರ್ ಆಗುತ್ತೆ. ನೇಮ್ ಫೇಮ್ ಜಾಬ್ ರಿಲೇಟೆಡ್ ಇಶ್ಯೂಸ್ ಏನಾದ್ರು ಇದು ಹಾಗೆ ಪ್ರಾಪರ್ಟಿ ಸೇಲ್ ಮಾಡ್ಬೇಕು ಅಂದ್ರೆ ಒಳ್ಳೆ ಲಾಭ ಬರುತ್ತೆ ನೋಡಿ ಇವಾಗ. ಸೊ ಲಾಭ ಜಾಸ್ತಿ ಬರುತ್ತೆ. ಹಾಗಾಗಿ ಇದೊಂದು ಒಳ್ಳೆ ಟೈಮ್ ಸೇಲಿಂಗ್ಸ್ಗೆ ಅಥವಾ ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನಾದ್ರು ಇದ್ರೆ ಸೇಲ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಇವಾಗ ಒಳ್ಳೆ ಪೀರಿಯಡ್ ಆಫ್ ಟೈಮ್ ಆಗಿದೆ. ಇದನ್ನ ನಾವು ಬಳಸ್ಕೋಬಹುದು. ನೆಕ್ಸ್ಟ್ ಅದಾದ್ಮೇಲೆ ಯಾರ್ಯಾರು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಕುಂಭ ಲಗ್ನದವರು, ಸ್ಪೋರ್ಟ್ಸ್ ಇನ್ ದ ಸೆನ್ಸ್ ಲೈಕ್ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬಹುದು, ಮೀಡಿಯಾ ಡಿಪಾರ್ಟ್ಮೆಂಟ್ ಆಗಿರಬಹುದು, ಪೂಜಾ ಅಲ್ವಾ ಮೇಡಮ್ ಅಂತ ಹೇಳಿದ್ರು. ಪೂಜೆ ಕೂಡ ಬೇಕು. ಸೊ ಶಕ್ತಿ ದೇಹದಲ್ಲಿ ಶಕ್ತಿ ಇಲ್ಲ ಅಂದ್ರೆ ನಾವು ಹೆಂಗೆ ಕೆಲಸ ಮಾಡ್ತೀವಿ. ನ್ಯೂಸ್ ರಿಪೋರ್ಟರ್ಸ್ ಆಗಿರ್ಬೋದು, ಟ್ರಾವೆಲರ್ಸ್ ಆಗಿರ್ಬೋದು, ಸೊ ಯಾರೇ ಆಗಿರ್ಲಿ ಸೊ ಇವ್ರಿಗೆಲ್ಲನೂ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಫೈನಲ್ ಆಗಿ ನಾವು ಮೀನ ಲಗ್ನಕ್ಕೆ ಹೋಗೋಣ. ಲಗ್ನದಿಂದ 2ನೇ ಮನೆ ಅಧಿಪತಿ 2ರಲ್ಲೇ. ಸೊ ಡೆಫಿನೆಟ್ಲಿ ಪ್ರಾಪರ್ಟಿ ಸೇಲ್ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಫಿಲ್ ಆಗುತ್ತೆ ನೋಡಿ. ಇಲ್ಲಿ ಅಕೌಂಟ್ಗೆ ದುಡ್ಡು ಬಂದ್ ಬೀಳುತ್ತೆ ಮೀನ ಲಗ್ನದವ್ರಿಗೆ. ಫುಲ್ ಬ್ಯಾಂಕ್ ಬ್ಯಾಲೆನ್ಸ್ ಫುಲ್ ಇಲ್ಲ ಮೇಡಮ್ ಅಂದ್ರೆ ಪೆಂಡಿಂಗ್ ಇರೋದು ಯಾವ್ದಾದ್ರು ಬರುತ್ತೆ ನೋಡಿ. ನೆಕ್ಸ್ಟ್ ಮಾತು ತುಂಬಾನೇ ಸ್ಮೂತ್ ಆಗಿ ಆಡ್ಬೇಕು ಡೆಫಿನೆಟ್ಲಿ. ಸೊ ಹಂಗೆ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಡನ್ ಆಗಿ ಬಾಯಲ್ಲೆಲ್ಲ ಒಂದು ಗುಳ್ಳೆ ಆಗೋದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಆಲ್ರೆಡಿ ನಿಮ್ 5th ಹೌಸ್ ಮೇಲೆ ಒಂದು ದೃಷ್ಟಿ ಬೀಳೋದ್ರಿಂದ ಮಕ್ಕಳ ವಿಚಾರದಲ್ಲಿ 5th ಹೌಸ್. ಸೊ ನೋಡಿ ಶೇರ್ಸ್ ಇಲ್ಲ. ಕುಜ ಬಂದಾಗ ಶೇರ್ಸ್ ನಮ್ಗೆ ಸಿಗಲ್ಲ. ಶೇರ್ಸ್ ಅಲ್ಲಿ ಡೈಲಿ ನೀವು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಆದ್ರೂ ಮಾಡಿ ಅಥವಾ ಆನ್ಯುವಲ್ ಆಗಿ ಇನ್ವೆಸ್ಟ್ ಆದ್ರೂ ಮಾಡಿ. ಬಟ್ ನಿಮ್ಮ 5th ಹೌಸ್ ನ ಕುಜ ನೀಚ ದೃಷ್ಟಿ ನೋಡ್ತಾ ಇರೋದ್ರಿಂದ ಮಕ್ಕಳು ಸ್ವಲ್ಪ ನಿಮ್ಗೆ ತುಂಬಾನೇ ಪೇನ್ ಮಾಡ್ಬೋದು. ಹೇಳ್ದ್ ಮಾತ್ ಕೇಳದೆ ಇರ್ಬೋದು ಅಥವಾ ಈ ಕಾಲೇಜ್ ಬೇಡ ಅಂದ್ರೆ ಅದೇ ಕಾಲೇಜ್ ಹಠ ಮಾಡಿ ಸೇರೋದಿರ್ಬೋದು ಅಥವಾ ಕೋರ್ಸ್ ಬೇಡ ಅಂದ್ರೆ ಅದಕ್ಕೆ ಕೋರ್ಸ್ ಅದನ್ನೇ ನಾನು ಜಾಯ್ನ್ ಆಗ್ತೀನಿ ಅನ್ನೋದು ಇದ್ರ ರಿಲೇಟೆಡ್. ಮತ್ತೆ ಯಾಕಂದ್ರೆ ಇಷ್ಟಪಡ್ತಾರೆ ಎಸ್ಪೆಷಲಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ಗಳಲ್ಲಿ ಬೇಡ ಅಂದ್ರೂ ಹಠ ಮಾಡಿ ಮದ್ವೆ ಮಾಡ್ಕೊಳ್ಳೋ ಸಾಧ್ಯತೆ ತೋರಿಸ್ತಾ ಇದೆ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಅವರು ದೃಷ್ಟಿ 8ನೇ ದೃಷ್ಟಿ ಕೂಡ ಆಗಿರೋದ್ರಿಂದ ಪಾರ್ಟ್ನರ್‌ಶಿಪ್ ಬಿಸ್ನೆಸ್ ಅಲ್ಲಿ ಅಥವಾ ಫ್ಯಾಮಿಲಿ ರಿಲೇಟೆಡ್ ಅಲ್ಲಿ ಲಿಟ್ಲ್ ಬಿಟ್ ಇಶ್ಯೂಸ್ ಆಗೋ ಸಾಧ್ಯತೆ ಇದೆ. ಅಂದ್ರೆ ಜಗಳಗಳು, ಸಣ್ಣ ಪುಟ್ಟ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್‌ಗಳು ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಚೀಟ್ ಆಗೋ ಸಾಧ್ಯತೆ ಇದೆ. ಪೂಜಾ ಚೀಟ್ ಮಾಡಲ್ಲ ನಿಜ. ಬಟ್ ದೃಷ್ಟಿಗಳು ಅವ್ನು ಬೀಳ್ತಾ ಇರೋ ಮನೆ ನಾನು ಆಲ್ರೆಡಿ ಅದಕ್ಕೆ ಕೇತುನಲ್ಲಿ ನಾನು ಬರ್ದಿಟ್ಟಿದ್ದೀನಿ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮ್ಗೆ ಲಗ್ನದಿಂದ 9ನೇ ಮನೆ ಮೇಲೆ ಕೂಡ ಅವನ ದೃಷ್ಟಿ ಬೀಳೋದ್ರಿಂದ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಫೈನಲ್ ಆಗಿ ಜಸ್ಟ್ ರಿಲೀಫ್ ಆಗ್ತೀರಾ. ಓಕೆ ಫೈನಲಿ ನಾನು ಬಚಾವ್ ಆದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಈಗ ಏನು ಪೊಲೀಸ್ ಸ್ಟೇಷನ್‌ಗೆ ಹೋಗಿರ್ತೀವಿ. ಬಟ್ ಅಲ್ಲಿ ನಮ್ದೇನು ವಿಚಾರ ಇರಲ್ಲ. ಆದ್ರೂ ನಿಮ್ಮನ್ನ ಕರ್ಕೊಂಡೋಗಿ ಕೂರ್ಸಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಬೈ ಲಕ್ಕಿಂದ ಸೊ ಯಾರೋ ಒಂದು ಕಾಲ್ ಅಥವಾ ಇದು ರಾಂಗ್ ಅಂತ ಗೊತ್ತಾದಾಗ ನೀವು ಆಚೆ ಬರ್ತೀರಾ. ಸೊ ಆ ತರ ಫೈನಲಿ ರಿಲೀಫ್ ಆಗ್ತೀರಾ. ಇಲ್ಲಿ ತುಂಬಾ ಚೆನ್ನಾಗಿರೋದು
ತುಂಬಾನೇ ಸ್ಪೆಷಲ್. ಅದು ಏನ್ ಸ್ಪೆಷಲ್ ಇದೆಯೋ ಅದನ್ನ ಬಳಸ್ಕೊಳ್ಳಿ. ಮಿಥುನ, ಕರ್ಕಾಟಕ, ತುಲ, ಧನುರ್, ಮಕರ. ಸೊ ಇವ್ರುಗಳಿಗೆ ಫಸ್ಟ್ ಫಸ್ಟ್ ರ್ಯಾಂಕ್. ಉಳ್ದವ್ರಿಗೆಲ್ಲ ಸೆಕೆಂಡ್ ರ್ಯಾಂಕ್. ಸೊ ಟೈಮ್ ಚೆನ್ನಾಗಿರುವಾಗ ಆದಷ್ಟುನು ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಂಗೆ ದಯವಿಟ್ಟು ಶೇರ್ ಮಾಡಿ. ಸೊ ಟ್ರಾನ್ಸಿಟ್ ತುಂಬಾನೇ ಇಂಪಾರ್ಟೆಂಟ್. ನೀವು ನೋಡಿ ನಿಮ್ ಲಗ್ನದ ನೋಡ್ಕೊಂಡು ಇಟ್ಕೋಬೇಡಿ. ನೀವು ಅಬ್ಸರ್ವ್ ಮಾಡ್ಬೇಕು ಏನೇನ್ ನಡೆಯುತ್ತೆ ಅಂತ ಹೇಳಿ. ಸೊ ಇದಿಷ್ಟು ಪರ್ಸನಲ್ ಆಗಿ ನಾವು ತಗೊಂಡ್ವಿ. ಈಗ ರೆಗ್ಯುಲರ್ ಆಗಿ ತಗೊಳ್ಳೋದಾದ್ರೆ, ನಾರ್ಮಲಿ ತಗೊಳ್ಳೋದಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕುಜ ಕೇತು ನಕ್ಷತ್ರದಲ್ಲಿ ಇರೋ ತನಕ ಒಂದು ಏನಾಗುತ್ತೆ, ತುಂಬಾ ಆಕ್ಸಿಡೆಂಟ್ಸ್‌ಗಳು ಜಾಸ್ತಿ ಆಗತ್ತೆ. ಎಲ್ಲಿ ಓವರ್ ಆಲ್. ಸೊ ಅದಕ್ಕೆ ಹೇಳಿದ್ದು ವೆಹಿಕಲ್ ನಂಬರ್ಸ್ ತುಂಬಾನೇ ಮುಖ್ಯ ಅಂತ ಹೇಳಿ. ಆಮೇಲೆ ಇನ್ನೊಂದು ತುಂಬಾ ಜನ ಏನ್ ಕೇಳ್ತಾರೆ, ನಾನ್ ನ್ಯೂಮರಾಲಜಿ ಕಲಿಬೋದಾ? ನನ್ ನ್ಯೂಮರಾಲಜಿ ಅರ್ಥ ಆಗುತ್ತಾ ಅಂತ ಹೇಳಿ. ನೋಡಿ, ಅಸ್ಟ್ರಾಲಜಿ ಡಿಫಿಕಲ್ಟ್ ಕಲೀಲಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ. ನ್ಯೂಮರಾಲಜಿ ಹಾಗಲ್ಲ. ಇನ್‌ಸ್ಟಂಟ್ ರಿಸಲ್ಟ್ ಕೊಡುತ್ತೆ. ಅಂಡ್ ಇನ್‌ಸ್ಟಂಟ್ ಆಗಿ ನೀವು ಆನ್ಸರ್‌ನ ಕೊಡಬಹುದು ನಿಮ್ಮ ಒಂದು ಪರ್ಸನ್ಸ್‌ಗೆ. ಅಂಡ್ ನೀವು ಇನ್ವೆಸ್ಟ್ ಮಾಡೋದನ್ನ ನೀವ್ ಹೇಗ ಅರ್ನ್ ಮಾಡ್ತೀರಾ ಯಾವ್ದ್ರಲ್ಲಿ? ನ್ಯೂಮರಾಲಜಿನಲ್ಲಿ. ಅಸ್ಟ್ರಾಲಜಿನಲ್ಲಿ ನೀವು 5 ವರ್ಷ, 10 ವರ್ಷ ಆದ್ರೂನು ಲೇಟ್ ಆಗುತ್ತೆ. ಯಾಕೆ ನ್ಯೂಮರಾಲಜಿನಲ್ಲಿ ಅಂತ ಹೇಳಿದ್ರೆ, ನೋಡಿ ಪ್ರತಿಯೊಬ್ಬರಿಗೂ ವೆಹಿಕಲ್ ಬೇಕೇ ಬೇಕಲ್ವಾ? ಸೊ ನಂಬರ್ ಬೇಕೇ ಬೇಕು. ಹಾಗಾಗಿ ಅಲ್ಲಿ ಆರ್-ಟಿ-ಒ ಆಫೀಸಲ್ಲಿ ಅವ್ನು ಕೊಡೋ ಫ್ಯಾನ್ಸಿ ನಂಬರ್ ತಗೊಳ್ಳೋದಕ್ಕಿಂತ, ನಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಮ್ಗೆ ಬೈಕಲ್ಲಿ ಓಡಾಡ್ತಾ ಇದ್ರೆ, ಕಾರಲ್ಲಿ ಓಡ್ತಾ ಇದ್ರೆ ಹಣ ಬರ್ಬೇಕು ಅಥವಾ ಅದ್ರಲ್ಲಿ ಹೋಗಿದ್ ಕೆಲ್ಸಗಳೆಲ್ಲ ಆಗ್ಬೇಕು. ಸೊ ಈ ತರ ನಾವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಈಗ ಈಗಿನ ಜನರೇಷನ್‌ಗೆ ಕಂಪಲ್ಸರಿ ನೇಮ್ಸ್ ಬೇಕೇ ಬೇಕು. ಅದನ್ನೇ ನ್ಯೂಮರಾಲಜಿ ಪ್ರಕಾರ ನೀವು ನೇಮ್ ಇಡೋದ್ರಿಂದ, ನೀವು ಇನ್ವೆಸ್ಟ್ ಮಾಡೋ ಹಣ ವಿತಿನ್ ಮಂತ್ಸ್ ಅಲ್ಲಿ ನೀವು ತೆಗಿಬೋದು. ಇದು ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ನೀವು ಡೆಫಿನೈಟ್ಲಿ ತೆಗಿತೀರಾ ಅಂತ ಹೇಳಿ. ಸೊ ಹಾಗಾಗಿ ನ್ಯೂಮರಾಲಜಿ ಕ್ಲಾಸಸ್ ತುಂಬಾನೇ ಒಂದು ಪವರ್‌ಫುಲ್ ಅಂತಾನೆ ಹೇಳ್ತೀನಿ ನಾನು. ಯಾರು ಹೇಗಾದ್ರೂ ಹೇಳ್ಕೊಳ್ಳಿ. ನ್ಯೂಮರಾಲಜಿ ಅಂದ್ರೆ ಬರೀ ಕಲರ್ಸು ಅಥವಾ ಲಕ್ಕಿ ನಂಬರ್ಸು ಅದೆಲ್ಲ ನ್ಯೂಮರಾಲಜಿ. ಅದನ್ನ ಬಿಟ್ಟು ಗುಣನೂ ತುಂಬಾನೇ ಇದೆ. ಈಗ ನೋಡಿ ಗೃಹಪ್ರವೇಶಗಳು ಮಾಡ್ತಿದ್ದಾರೆ. ಮನೆಗೆ ಹೆಸರುಗಳನ್ನ ಇಟ್ಟಿದ್ದಾರೆ. ತುಂಬಾ ಜನ ರಾಂಗ್ ಆಗಿ ಇಟ್ಟಿದ್ದಾರೆ. ಸೊ ಹಂಗಾಗಿ ಲೈಕ್ ನಾವೇನು ಮಾಡ್ಲಿಕ್ಕಾಗಲ್ಲ. ಅದು ಅವ್ರ ಕರ್ಮಫಲ. ಸೊ ನಿಮಗೆ ನೀವು ಕಲ್ಕೋಬೇಕು. ನಿಮ್ ಮಕ್ಳು ನಿಮ್ ನೇಮ್ ಕರೆಕ್ಷನ್ ಮಾಡ್ಕೋಬೇಕು. ಅಥವಾ ಈಗ ದಶೆ ಏನ್ ನಡೀತಿದೆ ನೀವೇ ಚೆಕ್ ಮಾಡ್ಕೋಬೇಕು ಅಂದ್ರೆ ನ್ಯೂಮರಾಲಜಿ ಇಸ್ ದ ಬೆಸ್ಟ್. ಯೆಸ್, ಈಸ್ ದ ಬೆಸ್ಟ್. ಸೊ ಕ್ಲಾಸ್‌ಗೆ ಜಾಯಿನ್ ಆಗಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್‌ಗೆ ಕಾಲ್ ಮಾಡಿ ತಿಳ್ಕೋಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ. ನಮಸ್ಕಾರಗಳು. ಧನ್ಯವಾದಗಳು.